ನಡೆದಂತಹ ಘಟನಾವಳಿಗಳ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕೇನೂ ಇಲ್ಲ. ನಡೆದಂಥದ್ದೆಲ್ಲವೂ ನಿನಗೆ ತಿಳಿದಿದೆ. ಹಾಗಿದ್ರೆ ನಡೆದಂತಹ ಘಟನೆಯಾದರೂ ಏನು? ನಾವು ದ್ವಾರಕಾ ನಗರಕ್ಕೆ ತೆರಳುವಂತಹ ಕಾಲ. ಯಾಕೆ? ನಿನ್ನದಂತಹ ಜನ್ಮದಿನಾಚರಣೆ. ಆದ್ರೆ ಏನು ಮಾಡೋಣ, ದಾರಿ ಮಧ್ಯದಲ್ಲಿ ಯಾವುದೋ ಒಂದು ಆರ್ಥನಾದ ಕೇಳಿತು. ಅದು ಯಾರಿಂದ ಅನ್ನುವ ಹಾಗೆ ಹೋಗಿ ಆಲೋಚಿಸಿ ಮುಂದೆ ಹೋದಾಗ ನೋಡ್ತೇನೆ, ಒಬ್ಬ ಆತ್ಮಹತ್ಯೆಗೆ ಯತ್ನಿಸುವುದಕ್ಕೆ ತೊಡಗಿದ. ಹೌದಲ್ಲ, ಆತನನ್ನು ನಾನು ನಿಲ್ಲಿಸುವುದರ ಮೂಲಕವಾಗಿ ಸಮಸ್ಯೆ ಏನು ಅನ್ನುವ ಹಾಗೆ ಕೇಳಿದವಾಗ 12 ಮುತ್ತುಗಳ ಕತೆ, ಪಾಂಡ್ಯ ಬಳಿಯ ಆ ಅರಸಿಗೆ ಕೊಡಬೇಕನ್ನುವ ಹಾಗೆ ಆಲೋಚನೆ ಮಾಡಿಕೊಂಡವ. ಆದ್ರೆ ಒಂದು ಸ್ಪಷ್ಟ ಆಯ್ತಲ್ಲಿ, ಏನು? ಆತ್ಮಹತ್ಯೆಗೆ ಮುತ್ತೊಂದೇ ಕಾರಣವಲ್ಲ, ಹೆಣ್ಣು ಕಾರಣ. ಹೌದು, ಆದ್ರೆ ಉಳಿದಂತಹ ಮುತ್ತುಗಳನ್ನು ಕೊಡಬೇಕಾದವನ ಧರ್ಮ. ಅವನಿಗೆ ಸಿಕ್ಕಿದ್ದು 9 ಮಾತ್ರ, 12 ಅಲ್ಲಿಗೆ ತಲುಪಬೇಕಾದ. ಆದ್ರೆ 3 ಮುತ್ತುಗಳ ಕತೆ ಆಯ್ತು. ಹೌದು, ಹಾಗಿದ್ರೆ ಆ ಮುತ್ತುಗಳ ಸಮಸ್ಯೆಯನ್ನು ದೂರೀಕರಿಸಿದವನೇ. ಆ ಕ್ಷಣದಲ್ಲಿ ಮತ್ತೆ ನಾನು ಅವನಲ್ಲಿ ಮಾತನಾಡಿದಾಗ ಒಂದಂತೂ ಸ್ಪಷ್ಟವಾಯಿತು. ಒಂದೊಂದು ವಿಚಾರವನ್ನ ಹೇಳಿದ ಸ್ವಾಮಿ. ಆಕೆಯ ರೂಪವನ್ನ, ಆಕೆಯ ಲಾವಣ್ಯವನ್ನ ಹೊಗಳುವಂತಹ ಕಾಲಕ್ಕೆ ನಾನು ಮನಸೋತು ಹೋದೆ ಸ್ವಾಮಿ, ಮನಸೋತು ಹೋದೆ. ಏನೇ ಆಗಲಿ ಆ ಹೆಣ್ಣು ನನಗೆ ಸಿಗಬೇಕು, ನನಗೆ ಸೇರ್ಬೇಕು ಅನ್ನುವಂತಹ ಹಂಬಲದಲ್ಲಿ ತೊಡಗಿದ್ದೇನಲ್ಲ ಮಾವ. ಅದಕ್ಕಲ್ವಾ ನಿನಗೆ ಬೇಕಾಗಿಯೇ ಮಾಯಾ ಮೃಗಗಳನ್ನು ಸೃಷ್ಟಿಸಿ ಅವಳೇ ಬೇಟೆಗಾಗಿ ಬರುವ ವ್ಯವಸ್ಥೆಯನ್ನು ಮಾಡಿದಿನಲ್ಲ. ಹೌದು, ಆದ್ರೆ ಏನು ಮಾಡು, ತದನಂತರ ಆದದ್ದು ನಿನಗೆ ಗೊತ್ತಿಲ್ಲ. ನಾನು ಹೋದ ಬಳಿಕ ನನಗೆ ಒಂದಂತೂ ಸ್ಪಷ್ಟ ಆಯ್ತು. ಏನು? ನಿನ್ನ ಮಾತನ್ನು ವಿರೋಧಿಸಿ ನಾನು ಅಲ್ಲಿಗೆ ಹೋಗಿ ಮಾಡಿದಾದ್ರೂ ಏನು, ಹೋಗಿ ಕೈಕಾಲನ್ನು ಒತ್ತಬೇಕು ಅಂತ ಹೊರಟೆ. ಆದ್ರೆ ಅವಳು ತುಳಿದದ್ದು ನನ್ನ ಮುಖಕ್ಕೆ. ಹೆಣ್ಣಿನಿಂದ ಪೆಟ್ಟು ತಿನ್ನುವಂತಹ ಪ್ರಸಂಗವನ್ನು ನೀನೇ ನನಗೆ ತಂದೊದಗಿಸಿದೆಯಲ್ಲ ಸ್ವಾಮಿ. ಮತ್ತೆ ನಾನು ನಿನ್ನಲ್ಲಿ ಸ್ಪಷ್ಟವಾಗಿ ಹೇಳಲಿಲ್ವಾ, ನನಗೆ ನಿದ್ರೆ ಬರ್ತಾ ಇದೆ, ಅದಕ್ಕಾಗಿ ನಿನ್ನ ತೊಡೆಯ ಮೇಲೆ ಮಲಗುತ್ತೇನೆ, ಶಿವಪ್ರಭೆ ಬರುವ ಕಾಲದಲ್ಲಿ ನನ್ನನ್ನು ಎಚ್ಚರಿಸು,
ನೀನೇನು ಮಾಡಿದೆ? ಏನು ಮಾಡಿದೆ? ತೊಡೆಯಿಂದ ನನ್ನ ತಲೆಯನ್ನು ಜಾರಿಸಿದೆ, ತಲೆಯ ಅಡಿಗೆ ಒಂದು ಕಲ್ಲಿಟ್ಟು ಹೋದೆ. ನಾನು ಮೊದಲೇ ಹೇಳಿದ್ದೆ ಅದೊಂದು ಪುಣ್ಯ ಮಾಡಿದ್ದೀನಿ. ಈಗ ಒಬ್ಬನಿಗೆ ಹೆಚ್ಚು ನಿದ್ದೆ ಬರ್ತದೆ ಅಂತ ಆದ್ರೆ ಅವನಿಗೆ ತಲೆದಿಂಬೇ ಬೇಕು ಅಂತಿಲ್ಲ, ಹೌದು, ಕೈಯೇ ಹಸ್ತವೇ ಸಾಕಾಗುತ್ತದೆ ಅವನ ತಲೆ ಅಡಿಗೆ. ತಲೆ ಅಡಿಗೆ ಇಟ್ಟದ್ರಿಂದ ಆಯ್ತು ಕಲ್ಲು. ಹೌದು, ಆದ್ರೆ ಈಗ ನಿನ್ನ ತಲೆ ಮೇಲೆ ಏನು ಹಾಕ್ಲಿಲ್ಲ ಅಲ್ಲ, ಅಡಿಯಲ್ಲಿಟ್ಟದಲ್ವೇನೋ. ಹೌದು ಹೌದು, ನಿನಗೆ ಸಹಕಾರ ಮಾಡಿ ಹೋದ್ರು ಕೂಡ ಇಷ್ಟೆಲ್ಲ ಆಗಿ ಹೋಗಿದೆ ಸ್ವಾಮಿ. ಆದ್ರೆ ಏನು ಮಾಡೋಣ, ಹಠಕ್ಕೆ ಬದ್ಧನಾಗಿದ್ದೇನೆ. ಒಂದಲ್ಲ ಒಂದು ದಿನ ಮಾತ್ರ ಆಕೆಯನ್ನು ಸ್ವೀಕರಿಸ್ತೇನೆ, ಆಕೆಯನ್ನು ನನ್ನವಳಾಗಿಸ್ತೇನೆ ಅನ್ನುವಂತ ಹಂಬಲ ಉಂಟು ಸ್ವಾಮಿ. ಹೇಗಾದ್ರೂ ಆಕೆ ನನಗೆ ಸಿಗುವ ಆಕೆ ಹೆಣ್ಣಿನಿಂದ ಅವಮಾನಿತನಾದ್ರೂ ಕೂಡ ಮತ್ತೆ ಅವಳನ್ನು ಹೊಂದಬೇಕೆನ್ನುವಂತ ಬಯಕೆ ನಿನ್ನಲ್ಲಿ ಜಾಗೃತ ಆಗುತ್ತಾ ಇದೆಯಾ? ಹೇಗೆ ಹೀಗೆ ಹೋದ್ರೆ ಆದೀತ ನಮಗೆ ಪ್ರಯೋಜನ? ಹೀಗೆ ಹೋದ್ರೆ ಮಗಳೊಮ್ಮೆ ಪೆಟ್ಟು ತಿನ್ನುದು ಯಾರು? ಇನ್ನು ಉಪಾಯ ಪಣಿಯಾಗಿ ಎಲ್ಲಯ ಬಳಿಯೊಳಿರೆ ಪಣಿಯಾಗಿ ಎಲ್ಲಯ ಬಳಿಯೊಳಿರೆ ನೀ ಚೆಲುವೆ ಗಳಿಲಲ್ಲಿ ತೆರಳಿ ಆಕೆ ಅವಳವ ಗಾರುಡಿ ರೂಪ ಭ್ರಮೆಗೊಳಿಸಿ ಬರಿಸುವ ತೆರನಗೈಯುವೆ, ಭ್ರಮೆಗೊಳಿಸಿ ಬರಿಸುವ ತೆರನಗೈಯುವೆ, ನಲವಿನ ಬಾರನು ತೈವರು ನಲನೆಯಲು ತಿಳುಕುವೆ ಉಪಾಯ ಕಂಡವನಲ್ಲದಾದರೂ ಕೂಡ ಒಬ್ಬಾತನಿಂದಲೇ ತಿಳಿದಾದ ಮೇಲೆ ಶಿವಪ್ರಭೆಯನ್ನು ತನ್ನವರಾಗಿಸಿಕೊಳ್ಳಬೇಕು ಅಂತ ಹಠಕ್ಕೆ ಬದ್ಧನಾದವ ನೀನು. ಕಾಮಕ್ಕೆ ವಯಸ್ಸುಂಟ ಹೇಳು. ಅದಕ್ಕಾಗಿ ನನಗೆ ತಿಳಿಯದ ಅಂದದಲ್ಲಿಂದಾದರೂ ಹೋಗಿ ಅವಳ ಬಳಿ ಸೇರಿದೆ ನೀನು. ಅವಳಿಂದಲೇ ಅವಮಾನಿತನಾದ, ಮತ್ತೆ ನಿನ್ನನ್ನು ಬಾಯಾರಿಕೆ ಆಗುತ್ತದೆ ಹೋಗು ನೀರುತ್ತ ಅಂತ ಕಳುಹಿಸಿಕೊಟ್ಟ ಕಾಲದಲ್ಲಾದ್ರೂ ನೀನೇನು ಮಾಡಿದೆ? ನಿನ್ನ ಮುಂಭಾಗದಲ್ಲಿ ಸೀರೆ ಉಟ್ಟು ಬಂದ ನನ್ನನ್ನೇ ಅಪ್ಪಿ ಹಿಡಿಯುವುದಕ್ಕೆ ಮನ ಮಾಡಿದೆ. ಇದಕ್ಕೆಲ್ಲ ಕಾರಣವಾದದ್ದು ಏನು ಎನ್ನುವುದು ನನಗೆ ಈಗಾಗಲೇ ಸ್ಪಷ್ಟ. ಒಬ್ಬಳನ್ನು ಕಂಡ ಬಳಿಕ ಹಾಗೆಲ್ಲ ಆಗುತ್ತದೆ. ಹೌದು, ಹಾಗಿದ್ರೆ ಆ ಒಂದು ರೂಪ ಯಾವತ್ತು ಕಣ್ಣಿನ ಬೊಂಬೆಗಳಲ್ಲಿ ಹಾಗೆ ಸ್ಥಿರವಾಗಿರುವಾಗ ಉಳಿದದ್ದು ಅವಳ ಹಾಗೆ ಕಾಣುವುದು ಅಂತ ನನಗೆ. ಅಂತೂ ನಿನಗೆ ಶಿವಪ್ರಭೆ ಬೇಕು, ಬೇಕೇ ಬೇಕು. ಹೀಗೆ ಹೋದ್ರೆ ನಿನ್ನನ್ನು ಬಿಟ್ಟಾಳ ಪುಣ್ಯ. ಅಯ್ಯೋ, ಇನ್ನು ಜನ್ಮಕ್ಕಾದ್ರೂ ಅವಳ ಹತ್ರ ಹೀಗೆ ಹೋಗ್ಲಿಕ್ಕಿಲ್ಲ. ಯಾಕೆ? ಇದು ಮೂಗಿಗೆ ನಾನು ಕೆಂಪು ಬಳಿದದ್ದಲ್ಲ, ಅವಳ ಹೊಡೆತ ಹೀಗೆ ಹಾಗೆ ಬಿದ್ದಿದೆ ನನಗೆ. ಹೌದು, ಹಾಗಾಗಿ ಇನ್ನು ಹೀಗೆ ಹೋಗ್ಲಿಕ್ಕಿಲ್ಲ. ಇದಕ್ಕೊಂದು ಉಪಾಯವನ್ನು ನಾನೇ ಕಂಡುಕೊಂಡಿದ್ದೇನೆ. ಹೇಗೆ? ನಿನಗೀಗ ಮೂಗಿಗೆ ಹೇಗೂ ಪೆಟ್ಟು ಬಿದ್ದಿದೆ, ನೀನೀಗ ಮಾಡಬೇಕಾದದ್ದೇನು? ಏನು? ಸೊಂಟಕ್ಕೆ ಪೆಟ್ಟು ಬಿದ್ದವರಾಗೆ ಮಾಡಬೇಕು. ಒಂದೊಂದು ಹೇಳ್ತಾನೆ. ಎಂತದು? ಅಂದ್ರೆ ಸೊಂಟಕ್ಕೆ ಪೆಟ್ಟು ಬಿದ್ದರೆ ಏನಾಗುತ್ತದೆ? ಈಗ ಉಳಿದದ್ದೊಂದು ಸೊಂಟಕ್ಕೆ ಒಂದು ಪೆಟ್ಟಾದ್ರೆ ನಾನು ಮಲಗಿದ್ರೆ ಆ ಒಂದು ಚಂದ ನೋಡ್ಬೇಕು ಅಲ್ವಾ? ಸೊಂಟಕ್ಕೆ ಪೆಟ್ಟು ಬಿದ್ದರೆ ಬಲ ಇಲ್ಲದಾಗ ಆಗುತ್ತದೆ. ಬಲ ಇಲ್ಲ ಅಂತಾದ್ರೆ ಏನು ಮಾಡೋದಕ್ಕಾಗತ್ತದ ಪುಣ್ಯಾತ್ಮ? ನಿನಗೆ ನನ್ನ ಮರ್ಮ ಅರ್ಥ ಆಗಲಿಲ್ಲ. ಎಂತದ್ದು ಕರ್ಮ? ಅಂದ್ರೆ ಸೊಂಟದಿಂದ ಕೆಳಗೆ ಬಲ ಇಲ್ಲದವರಾಗಬೇಕು ಅಂತಾದ್ರೆ ನೀನು ಹಾವಾಗಬೇಕು ಅಂತ ಹೇಳಿ. ಹಾವಾಗಬೇಕು? ನೀನು ಹಾವಾಗಬೇಕು. ನಿನ್ನನ್ನು ಕುಡಿಸುವವ ನಾನಾಗುತ್ತೇನೆ. ನನಗೊಂದು ಅರ್ಥ ಆಗುದಿಲ್ಲ ಭಾವ, ನೀನು ಹೇಳಿ. ಎಂತದ್ದು ಅರ್ಥ ಆಗುದಿಲ್ಲ? ನಾನೀಗ ಹಾವಾಗಬೇಕಾ? ಹೌದು. ಅವಳ ಹಾವನ್ನ ಇಷ್ಟ ಪಡ್ತಾಳ? ಅವಳಿಗೆ ಹಾವು ಬೇಕಾ? ನನಗೆ ಬೇಕಾದ ಅವಳು. ಹೌದು ಹೌದು. ಹಾಗಿದ್ರೆ ಹಾವು ಅವಳಿಗೆ ಎಂತಕ್ಕೆ ಅಂತ ಬೇಕಾ? ನಿನಗೆ ಅದೆಲ್ಲ ತಲೆ ಬಿಸಿ ಯಾಕೆ? ನಿನಗೆ ಶಿವಪ್ರಭೆ ಬೇಕೋ ಬೇಡವೋ? ನನಗೆ ಶಿವಪ್ರಭೆ ಬೇಕು. ಹಾಗಾದ್ರೆ ನಾನು ಹೇಳಿದ ಹಾಗೆ ಕೇಳಬೇಕು. ನಿನ್ನನ್ನು ಕುಣಿಸುವುದಕ್ಕೆ ನಾನಿರುವಾಗ ನಿನಗೆ ಯಾಕೆ ಚಿಂತೆ? ವಿಷಯ ಹೌದು ಅಲ್ವಾ? ನೀನು ಮಾಡಿದ್ದು ಅದನ್ನೇ, ನನ್ನನ್ನು ಕುಣಿಸಿದ್ದೆ, ಕುಣಿಸಿ ನನ್ನ ಚಂದವನ್ನೇ ಕಂಡದ್ದು. ನಿನಗೆ ಬೇಕು ಅಂತಾದ್ರೆ ನಾನು ಕುಣಿದ ಹಾಗೆ ಕುಣಿಬೇಕು ನೀನು, ಅದಷ್ಟೇ. ಹೌದು. ಈಗ ಒಂದು ಉಳಿದದ್ದೊಂದು ಹಾವಾಗಬೇಕು. ಇನ್ನು ನಾನು ಸಂಕಲ್ಪ ಮಾಡಿ ಆಯಿತು, ಇನ್ನು ನಾನು ಕುಣಿಲಿಕ್ಕಿಲ್ಲ, ಮತ್ತೆ ನಿನ್ನನ್ನೇ ಕುಣಿಸುವುದು. ಈಗ ಪೆಟ್ಟದ್ದು ನನಗೆಲ್ಲ. ಹೌದೌದು. ಹಾಗಾಗಿ ನಾನು ಕುಣಿಯದೆ ನಿನ್ನನ್ನು ಕುಣಿಸುವುದು. ಹಾಗಾಗಿ ನಾನು ಗಾರುಡಿಗನಾಗುತ್ತೇನೆ, ನೀನು ನನ್ನ ಜೊತೆಯಲ್ಲಿ ಹಾವಾಗಿ ನಿನಗೆ ಬೇಕಾದನ್ನು ಒದಗಿಸಿಕೊಡುತ್ತೇನೆ. ಸುಲಭ ಆಗುವ ಹಾಗೆ ಕುಣಿಸಾಯ್ತು. ಆಯ್ತು, ಬಾ ಬಾ.
ಪಾಂಡ್ಯ ಅವನಿಗೆ ಯಾರು ಎನ್ನುವ ಹಾಗೆ ಕೇಳಿದ್ದೀರಿ. ನಾವೇ ಸರಿ ಅನೇಕ ವಿಧ ಆಲಿಸಬೇಕು. ಸೂರ್ಯನಾರಾಯಣ ಕರ್ಮಚಕ್ಷು ಎನಿಸಿಕೊಂಡ ಬಳಿಕ ದಿನನಿತ್ಯವೂ ಪ್ರಪಂಚದ ಕರ್ಮಕ್ಕೆ ಸಾಕ್ಷಿಯಾದವನಿಗೆ ಕೊಡಮಡುತ್ತಾ ನಮ್ಮ ಓಲಗವನ್ನು ಏರಿಸುವವಳು ನಾನು. ದಿನ ಮಣಿಯಂತೆ ಬೆಳಗುತ್ತಾ ಇದ್ದಾಳೆ ಈ ಶಿವಪ್ರಭೆ ಎನ್ನುವ ಹಾಗೆ ಹೊಗಳು ಭಟ್ಟರು ಆಡುವಂತಹ ನುಡಿಗಳನ್ನು ಕೇಳುವಾಗ ಮತ್ತಷ್ಟು ಜಾಗೃತವಾಗುವಂತಹ ವಿಚಾರಗಳು. ಜೀವನದಲ್ಲಿ ಕಾಣಬಾರದನ್ನು ಕಾಣಬೇಕು ಎಂದಾದರೆ ಕೇವಲ ಋಣಾತ್ಮಕವಾದಂತಹ ಚಿಂತನೆಯಲ್ಲ, ಯಾವುದು ಅಲಭ್ಯವಾದದ್ದು ಲಭ್ಯವಾಗುತ್ತದೆ ಅದು ಯೋಗ ಎನ್ನುವ ಹಾಗೆ ತಿಳಿದವರಾಡಿದರು. ಇದನ್ನೇ ಬೋಧಿಸುತ್ತಾ ಬಂದಂತಹ ಅವರು ಜೀವನದ ಸಿಂಹಾವಲೋಕನಕ್ಕಾಗಿ ಆಲೋಚಿಸುವುದಕ್ಕೆ ತೊಡಗಿಕೊಳ್ಳಬೇಕಲ್ಲ. ಯಾವುದು ನಮಗೆ ದೊರೆಯಿತು ಅದನ್ನು ಉಳಿಸಿಕೊಳ್ಳುವಲ್ಲಿ ಕಾರಣವಾಗಬೇಕಾದಂತಹ ವಿಚಾರಗಳನ್ನು ಆಲೋಚಿಸಿ ನೋಡಬೇಕಲ್ಲ. ಹಾಗೆಂದು ನಾವು ನಮ್ಮವರು ಎನ್ನುವ ಹಾಗೆ ಆಲೋಚಿಸಿದಂತಹ ವೇಳೆಯಲ್ಲಿ ಅವರೇ ನಮಗೆ ಮುಳುವಾಗಿ ಒದಗಿ ಬರುತ್ತಾರೆ. ಹೂವೊಂದನ್ನು ರಕ್ಷಿಸಬೇಕಾದ್ರೆ ನಾವೇ ಅದಕ್ಕೆ ಪ್ರತ್ಯಕ್ಷವಾಗಿ ಬೇಕಾಗಿಲ್ಲ, ರಕ್ಷಿಸಿಕೊಳ್ಳುವುದಕ್ಕೆ ಮುಳ್ಳೇ ಅದಕ್ಕೆ ಪರಿಣಾಮವಾಗಿ ಕಾಣಿಸಿಕೊಳ್ಳುತ್ತದೆ. ಆದರೆ ನಮ್ಮ ಜೀವನಕ್ಕೆ ಮುಳ್ಳೇ ಬಂದು ಎಡವಿದಂತಹ ವೇಳೆಯಲ್ಲಿ ಏನು ಎನ್ನುವ ಹಾಗೆ ಮತ್ತೆ ಪ್ರಶ್ನೆ ಮೂಡಿದಾಗ ಏನೋ ಒಂದು ಉತ್ತರಗಳು ನಮಗೆ ದೈವಿ ಸಂಕಲ್ಪದೊಂದಿಗೆ ದೊರೆಯುವಂತೆ ಪ್ರಾರಂಭವಾಗುತ್ತದೆ. ಅದರಂತೆ ನನ್ನ ತಂದೆಯಾದಂತಹ ಮಲಯಕೇತ ಮಹಾಪ್ರಭುಗಳು ಜೀವನದಲ್ಲಿ ತಾನು ಪಡೆದಂತಹ ಪುತ್ರನನ್ನು ಉಳಿಸುವುದಕ್ಕೆ ಬೇಕಾಗಿ ಅಥವಾ ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಒಂದೊಮ್ಮೆಗೆ ಅರಮನೆಯನ್ನು ತ್ಯಜಿಸುವಂತಹ ಪ್ರಮೇಯ ಒಂದು ಒದಗಿ ಬಂದಿತ್ತು. ಆ ಕಾಲದಲ್ಲಾದರೂ ಇನ್ನೇನು ಬೇಡ, ನಿರ್ಲಿಪ್ತತೆ ಒಂದೇ ಕಾರಣ ಎನ್ನುವ ದೆಸೆಯಿಂದಲೇ ವನಾಂತರಕ್ಕೆ ಬಂದಂತಹ ಸಂದರ್ಭ. ಶಿವನನ್ನು ಭಕ್ತಿಯಿಂದಲೇ ಪ್ರಾರ್ಥಿಸಿದ ಕಾರಣಕ್ಕಾಗಿ ನಾನು ದೊರೆಯುವಂತಹ ಪ್ರಮೇಯ ಅವರಿಗೆ ಒದಗಿ ಬಂದಿತ್ತು. ಎಲ್ಲವೂ ಆದ ಬಳಿಕ ನನ್ನ ತಂದೆಯವರ ಮಗನೆನಿಸಿಕೊಂಡಂತಹ ವೀರೋತ್ತಮ ಜಯವರ್ಮ ಎನ್ನುವ ಹಾಗೆ ಅವನಿಗೆ ನಾಮಧೇಯ. ಅವನನ್ನಟ್ಟಿ ಮತ್ತೆ ಯಮನಾಲಯ ಕಟ್ಟಿದವಳು ನಾನು. ಆ ಬಳಿಕ ಏರಿಕೊಂಡಿದ್ದೇನೆ. ನಮ್ಮವರನ್ನು ನೋಡುವುದಕ್ಕೆ ಯಾರು ಬರಬೇಕು ಅಂತ ಹೇಳಿದ್ರಲ್ಲ, ಬರಲಿ 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 ಬರಲಿ. ಮುಖ್ಯಸ್ಥ ನೀನು ಅಲ್ಲ, ಇವರಲ್ಲಿ ಯಾರಾದ್ರೂ ಇದ್ದಾರೆ? ನೀನೇ ಮುಖ್ಯಸ್ಥ. ಮುಂದುವರಿಸು.
ಆಟ. ಯಾರು ನೀನು, ಎಲ್ಲಿಂದ ಬಂದೆ, ಏನು ನಿನ್ನ ಉದ್ದೇಶ ಸಕಲವನ್ನರು. ನಾವು ಬಹಳ ದೂರದಿಂದ ಆಟ ಆಡಿಕೊಂಡು ಬಂದದ್ದು. ಬಹಳ ದೂರದಿಂದ ಯಾಕೆ ಬರಬೇಕಾಯ್ತು? ಅಲ್ಲ, ಒಂದೊಂದು ಕಡೆಯಿಂದ ಆಟ ಆಡ್ತಾ ಆಡ್ತಾ ಬಂದದ್ದು. ತಿರುಗಾಟವನ್ನು ಮಾಡುತ್ತಾ ಬಂದವರು. ಹೌದೌದು. ಇಲ್ಲಿಗೆ ಬರುವರೆ ಕಾರಣ ಆಟ ಆಡಿಕೊಂಡು ಎಲ್ಲೆಲ್ಲ ಆಟ ಆಡಿದ್ರೆ ಸಾಕಾಗುದಿಲ್ಲ, ಒಂದು ದೊಡ್ಡ ವೇದಿಕೆಯಲ್ಲಿ ಆಟ ಆಡ್ಬೇಕು ಅಂತ. ವಿಶೇಷವಾದ ಆಟ. ಅವಕಾಶ ವಂಚಿತರೇ ನೀವು? ಇಲ್ಲ ಇಲ್ಲ, ಬೇರೆ ಕಡೆಯಲ್ಲಿ ಅವಕಾಶ ಸಿಕ್ಕಿದೆ, ಈ ಕ್ಷೇತ್ರದಲ್ಲಿ ಒಂದು. ಅಂತೂ ಪಾಂಡ್ಯಾವನಿಯಲ್ಲಿ ನಿಮಗೊಂದು ಪ್ರದರ್ಶನವಾಗಬೇಕು. ಹೌದು. ಮುಂದುವರಿಲಿ ನಿಮ್ಮ ಕೈ ಚಳ. ನೋಡಿ, ಎಲ್ಲ ಸರಿಯಾಗಿ ಕಿವಿಗೊಟ್ಟು ಕೇಳಿ. ಇಲ್ಲಿರುವವರೆಲ್ಲರೂ ಯಾರು ಸಾಮಾನ್ಯರಲ್ಲ. ಇವತ್ತು ಮಾತ್ರ ಆಟ, ನಾಳೆ ಬೆಳಿಗ್ಗೆ ಎದ್ದು ಹುಡುಕಿದ್ರೆ ನಾವು ಸಿಗುವುದಿಲ್ಲ. ಹಾಗಾಗಿ ಇವತ್ತು ಆಡುವ ಆಟವನ್ನು ಸರಿಯಾಗಿ ನೋಡಿ. ಇಲ್ಲಿ ಬನ್ನಿರೋ ನೋಡಿ, ಇಲ್ಲಿ ಅದನ್ನೊಂದು ಇಲ್ಲಿ ನೋಡಿ. ಇಲ್ಲಿರುವವರೆಲ್ಲರೂ ಒಬ್ಬರೊಬ್ಬರು ಪ್ರತಿಭಾನ್ವಿತ ವ್ಯಕ್ತಿಗಳು. ಯಾವಾಗಲೂ ಕಲಾವಿದರಿಗೆ ಯಾವುದು ಮುಖ್ಯ? ಚಪ್ಪಾಳೆ ಮುಖ್ಯ. ನಿಮ್ಮ ಕೈ ಎಲ್ಲಿ ಉಂಟು? ಚಪ್ಪಾಳೆ ಮಾಡಿ ನೋಡಿ. ಈಗ ನಾವು ಮೊದಲು ಪ್ರದರ್ಶಿಸುತ್ತಾ ಇರುವಂತಹ ಕಲೆ ಇದು ಬಹಳ ಒಂದು ವಿಶಿಷ್ಟವಾದ ಕಲೆ. ಪುಣ್ಯಾತ್ಮ, ಯಾವತ್ತು ಕೇಳಿ ಚಪ್ಪಾಳೆ ಪಡೆದುಕೊಳ್ಳಬಾರದೇನು? ಇಲ್ಲ ಇಲ್ಲ, ಅದು ಕೆಲವರಿಗೆ ಕೈ ಹೀಗೆ ಇಟ್ಟು ಮೇಲೆ ತೆಗಿಲಿಕ್ಕೆ ಉದಾಸೀನ ಆಗ್ತದೆ. ಅದಕ್ಕೆ ನೀನು ಉದಾಸೀನ ಬಿಡಿ. ಮೊದಲೊಮ್ಮೆ ಉದಾಸೀನ ಬಿಡಿಸಿದ್ರೆ ಮತ್ತೆ ಅವರು ಬಾರಿಸ್ತಾ ಇರ್ತಾರೆ ಅವರಷ್ಟು. ಮುಂದಿನ ಪ್ರದರ್ಶನವನ್ನು ಕಂಡು ಅವರೇ ಬಾರಿಸುವಂತೆ ನೀವು ಮಾಡಬೇಕು. ಈಗ ನಾವು ಮಾಡ್ತಾ ಇರುವುದು ಅತಿ ಅಪಾಯಕಾರಿ ಆಟ. ಅಪಾಯಕಾರಿ ಆಟ. ನೀವು ಮರದ ಮೇಲೆ ಹೋಗುದು ನೋಡಿದ್ದೀರಿ. ನೀವು ಪ್ರದರ್ಶನ ಅಂತ ಬರುವುದು, ನಿಮ್ಮ ಆತ್ಮಕ್ಕೆ ನೀವೇ ರಕ್ಷಣೆ ಮಾಡಿಕೊಂಡು ಇದ್ರೆ ಒಳ್ಳೇದು. ಮತ್ತೆ ನಮ್ಮ ಮೇಲೆ ನೀವು ಹೊರಿಸಕೂಡದು. ಇಲ್ಲ, ನೀವೇ ಹೊಣೆಗಾರರು. ಅಷ್ಟು ಕೌಶಲ್ಯ ಇದ್ದವರು ಇದ್ದಾರೆ. ಇದು ಅತಿ ಅಪಾಯಕಾರಿ ಆಟ. ಯಾರು? ಇವ ಮಗನ ಮಗ, ಅವರ ಅಪ್ಪನ ಮಗ. ಮತ್ತೆ ನನ್ನ ಮಗ. ನಿನ್ನ ಮಗನಲ್ಲ. ಈ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಇನ್ನೇನಾದ್ರೂ ಇಲ್ಲ, ಆಟ ಮಾಡ್ಲಿಕ್ಕೆ ಹೊರಟದ್ದು ಹೆಚ್ಚು ಗೊತ್ತಿಲ್ಲ. ಹಾಗೆ ಅವಸರದಲ್ಲಿ ನೀವು ಮರದ ಮೇಲೆ ಹೋಗುದು ನೋಡಿದ್ದೀರಿ. ಮರದ ಮೇಲೆಲ್ಲ ಮಂಗಗಳೆಲ್ಲ ಹೋಗ್ತಾ ಇದ್ದಾರೆ. ಗೋಡೆ ಮೇಲೆ ಹೋಗುದು ನೋಡಿದ್ದೀರಿ. ಹೌದು. ಹಗ್ಗದ ಮೇಲೆ ಹೋಗುದನ್ನು ನೋಡಿದ್ದೀರಾ? ಹಗ್ಗದ ಮೇಲೆ ಹೋಗುದು. ಹೌದೌದು. ನನಗೆ ಅರ್ಥ ಆಗ್ಲಿಲ್ಲ. ಈಗ ನೋಡಿ, ಇಲ್ಲಿ ಬನ್ನಿ, ಹಗ್ಗ ಹಿಡ್ಕೊಳ್ಳಿ. ಇದು ಪ್ರಪಂಚದ ಅತಿ ಅಪಾಯಕಾರಿ ಆಟ. ನಾವು ಉಳಿದವರಾಗಿ ಸಣ್ಣ ಮಟ್ಟದ್ದಲ್ಲ, ದೊಡ್ಡ ಮಟ್ಟ, ಸಣ್ಣ ಕಡಿಮೆ ಎತ್ತರ ಸಾಕಾಗುದಿಲ್ಲ, ಸ್ವಲ್ಪ ಏರಿಸಿ. ಇವರು ಹಗ್ಗ 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 ಮೇಲೆ ಇನ್ನು ಮೇಲೆ ಯಾರಿಗೂ ಕಾಣುದಿಲ್ಲ. ಪುಣ್ಯ. ನಿನ್ನ ಹೆಸರೇಗೆ? ಕಾಂತ. ನೋಡಿ, ಇವರು ನಮ್ಮ ತಂಡದ ಒಬ್ಬ ಅದ್ಭುತ ಕಲಾವಿದರು. ಇವರ ನಡೆ ನೋಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ. ಇವರ ನಡೆ ವಿಶಿಷ್ಟ. ಈಗ ನೋಡಿ, ಹಗ್ಗ ಎಲ್ಲ ಉಂಟು ನೋಡಿ, ಹಗ್ಗ ಮೇಲೆ ನಡೀತಾರೆ. ಆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ನೋಡು ಪುಣ್ಯಾತ್ಮ, ನಿನ್ನ ಜೀವಕ್ಕೆ ನೀನೇ ಹೊಣೆಗಾರ. ಅಷ್ಟು ಮೇಲೆಲ್ಲ ಬೇಡ, ಸ್ವಲ್ಪ ಕೆಳಗೆ ಪ್ರಯತ್ನ ಮಾಡಿದ್ದು ಕಡಿಮೆ. ಅವರದ್ದೊಂದು ಕೌಶಲ್ಯಕ್ಕೆ ಅದು ಕಡಿಮೆ. ದೇವರೊಂದು ಒಳ್ಳೇದು ಮಾಡ್ಲಿ, ಅವನ ದಯೆ ಇರಲಿ ನಿನಗೆ. ಇನ್ನಾದ್ರೂ ಒಳ್ಳೇದ. ಅವರದ್ದು ನಡೆ ಸ್ವಲ್ಪ ನಿಧಾನ. ಹಾಗೆ ಅವರು ಇದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ನೀ ಆಡಿದ್ದೇನು? ಹಗ್ಗ ಮೇಲೆ ನಡೆಯುವುದು ಅಂತಲ್ಲ. ಹೌದು, ಅದೇ ಎಲ್ಲುಂಟು ಹಗ್ಗ ಮೇಲೆ ಉಂಟು, ಇವಾಗ ಕೆಳಗೆ ನಡೀತಾ ಇದ್ದಾನೆ. ನಾವು ಹೇಳಿದ ಹಗ್ಗ ಮೇಲೆ ನಡೀತಾನೆ ಅಂತ. ಓ, ಹಗ್ಗ ಮೇಲೆ ಅಲ್ಲಿ ಅಲ್ಪ ವಿರಾಮ ನಡೀತಾನೆ. ಇದು ಕೌಶಲ್ಯದ ಮೇಲೆ ನಡಿಬೇಕು. ಆ ಹಗ್ಗದ ಮೇಲೆ ಇದನ್ನು ನೋಡ್ಬೇಕು ನನಗೆ. ಒಳ್ಳೆದಾಗಿ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುವುದಕ್ಕೆ ಬಹಳಷ್ಟು ಒಳ್ಳೆಯದು. ಆಗ್ಲಿ. ಅದು ಅಮ್ಮ, ನಿಮಗೆ ಅದು ನಮ್ಮ ಮೊದಲ ಆಟ ಅಷ್ಟು ಒಂದು ಚಂದ ಕಂಡಿರ್ಲಿಕ್ಕಿಲ್ಲ. ಇನ್ನು ನಮ್ಮನ್ನು ಒಬ್ಬ ಒಂದು ಇನ್ನೂ ಆಟ ನೋಡ್ಲಿಲ್ಲ. ಇನ್ಯಾವ ಮುಂದೆ ನೋಡ್ಬೇಕು. ನಮ್ಮ ತಂಡದಲ್ಲಿರುವ ಒಂದು ಯುವ ಪ್ರತಿಭೆ, ಬಾಲ ಪ್ರತಿಭೆ. ಇವ ಯಾವುದು ಕೊಟ್ಟರು ಬೇಡ ಅಂತ ಹೇಳುದಿಲ್ಲ. ಇವನ ಹೆಸರೇನು? ನಿನ್ನ ಹೆಸರೇನು? ನಾವು ಹೆಸರಿಗೋಸ್ಕರ ಮಾಡುವುದಲ್ಲ. ಅಂದ್ರೆ ಹೆಸರು ಮುಖ್ಯವಲ್ಲ, ಪ್ರದರ್ಶನ ಮುಖ್ಯ. ಇರಲಿ. ಈಗ ನೋಡಿ, ಮತ್ತೆ ಆದ್ರೂ ನೆನಪು ಮಾಡಿ. ಆ ಗದ್ದೆ ಆದ್ರೂ ಅಷ್ಟು ಅಪಾಯ ಅಲ್ಲ, ಈ ಗದ್ದೆ ಹೆಚ್ಚು ಅಪಾಯದ. ಹೌದಾ? ಹೇಗೆ ಹೇಗೆ? ಕತ್ತಿ ಬಾಯಿಯಲ್ಲಿ ನೋಡಿ. ನೋಡು ನೋಡು, ನೀನು ಸಣ್ಣವ, ನಿನಗೆ ಭವಿಷ್ಯ ಬೇಕು. ನೀನು ಇದನ್ನೆಲ್ಲ ರೂಢಿಸಿಕೊಳ್ಬೇಡ. ನಿನಗೆ ಹೆದರಿಕೆ ಉಂಟಲ್ಲ? ಅವನ ಹೆಸರಲ್ಲಿ ಉಂಟು ಭವಿಷ್ಯ. ಭವಿಷ್ಯ ಅಂತ ಹೆಸರು. ಇಷ್ಟು ಸಭೆಯ ಮುಂದೆ ಇವ ಒಬ್ಬ ಮಧ್ಯದಲ್ಲಿ ನಿಂತಿದ್ದಾನೆ. ಇವನದ್ದು ಪ್ರಥಮ ಪ್ರದರ್ಶನವೋ? ಅಪಾಯಕಾರಿ. ಸ್ವಲ್ಪ ಜಾಗ್ರತೆ ಆಗ್ಬೇಕು. ಸ್ವಲ್ಪ ಆಚೆ ಆದ್ರೆ ಅದು ನಮ್ಗೆ ಬರ್ತದೆ. ಎಚ್ಚರಿಕೆ. ನಿನಗೆ ಯಾರು ಗೆಳೆಯರಿಲ್ವಾ? ಕೈ ಮುಗಿ. ಕತ್ತಿ ಬಾಯಿಯಲ್ಲಿ ನಡೆಯುವುದು. ಅವನಿಗೆ ಕತ್ತಿ ಎತ್ತುವುದಕ್ಕಾಗುವುದಿಲ್ಲ ಪುಣ್ಯಾತ್ಮ, ಕತ್ತಿ ಬಾಯಲ್ಲಿ ನಡೀತಾನೆ. ಈಗ ನೋಡಿ,
ಅಪಾಯಕ್ಕೆ ಸಿಲುಕಿಸಿಕೊಂಡು ಆಡ್ತಾ ಇದ್ದಾನೆ. ಪ್ರೋತ್ಸಾಹ ಬೇಕು. ಎಂತದ್ದು ನೀವು ಸುಮ್ಮನೆ ಕೂತ್ಕೊ. ಈಗ ಆನಂದ ಕತ್ತಿಮಾಯಲ್ಲಿ ನಡ್ತಾ ಇದೆ. ನಾನು ಭಾವಿಸಿದ್ದು ಕತ್ತಿ ಬಾಯಲ್ಲಿ ನಡೆಯುತ್ತಾನೆ ಅಂತಂದ್ರೆ ಕತ್ತಿಯ ಅಲಗೆಯಲ್ಲಿ ನಡೆಯುತ್ತಾನೆ ಅಂತ. ಇದು ಕತ್ತಿ ಬಾಯಲ್ಲಿ ನಡೆಯುವುದು ಎಂತದ್ದು ವೈಶಿಷ್ಟ್ಯ? ನಾನು ಹೇಳಿದ್ದೆ ಕತ್ತಿ ಬಾಯಲ್ಲಿ ನಡೀತ. ಕತ್ತಿ ಬಾಯಲ್ಲಿ ಓ, ಕತ್ತಿ ಬಾಯಲ್ಲಿ ನಡೆಯುತ್ತಾನೆ ಅಂತಲ್ವ? ಈಗ ಇಷ್ಟೆದ್ದಾದ್ರೆ ಒಂದು ಲೆಕ್ಕ ಬೇರೆ. ಇನ್ನು ಒಂದು ಉಂಟು. ಓ, ಅವ ಇಲ್ಲಿ ಹೋದ. ಇವನ ಮೈಯಲ್ಲಿ ನೋಡಿದ ಹಾಗೆಲ್ಲ ಅಮ್ಮ ಬರ್ತಾರೆ. ಅಮ್ಮ ಅಮ್ಮ ಬರ್ತಾರೆ. ಯಾರಮ್ಮ ಬರುವುದು? ಅಮ್ಮ ದೇವರು. ಹೌದೌದು ಹೌದು. ಕೂತ್ಕೊಳ್ಳಿ. ಅಮ್ಮನ ಹೆಸರೇಗೆ? ಅಮ್ಮನ ಹೆಸರು ಕೇಳಬಾರ್ದು. ಮಗನದ್ದು ಬೇಕಿದ್ರೆ ಕೇಳಿ. ಮಗನದ್ದೇ. ಮಗನದ್ದು ಒಂದು ಆಯ್ತಪ್ಪ ಅಂತ. ಕೂತ್ಕೊ. ಆಯ್ತಪ್ಪ ಕೂತ್ಕೊ. ಆಯ್ತಪ್ಪ ಆಯ್ತಪ್ಪ ಆಯ್ತಪ್ಪ. ಯಾರು ನಿನ್ನ ಮಗಲ್ಲ? ಇಲ್ಲ ಇಲ್ಲ ಇಲ್ಲ. ಈಗ ನೋಡಿ, ಭಕ್ತಿಯಿಂದ ಕೈ ಮುಗಿದು ನೋಡಿ. ಇದು ಅಮ್ಮ ಬರ್ತಾರೆ ಅಂತ ಹೀಗೆ ಯಾಕೆ ಹೊತ್ತು ಕುಳಿತರೆ ಹೇಗೆ? ಅಮ್ಮ ಎಲ್ಲಿಂದ ಬರುವುದು? ಅಮ್ಮ ಒಳಗೆ ಬರ್ಬೇಕಲ್ಲ. ಒಳಗೆ ಬರ್ಬೇಕು. ಹೌದೌದು. ಅಮ್ಮ ದೇವಿ ಮಹಾತಾಯಿ ಈ ಹುಟ್ಟ ಬೋರನ ಮೈಯಲ್ಲಿ ಬಂದು ನಮಗೆ ದರ್ಶನ ಕೊಡ್ತಾರೆ. ಕಣ್ಣ ಮುಚ್ಚಾಲ ಆಟ ಆಡುವುದಲ್ಲ. ಅಮ್ಮ ಈಗ ನಿಮಗೆ ಶಕ್ತಿಯ ಮೇಲೆ ಅನುಮಾನ ಉಂಟಾ? ನನಗೆ ಅದು ನಂಬಿಕೆ ಬೇಕಲ್ಲ. ಈಗ ನೀವು ಅವರ ಆಚೆ ಈಗ ಮುಖ ಮಾಡಿದ್ದಾರೆ. ಹೌದಾ? ಅವರಿಗೆ ಗೊತ್ತಾಗದಾಗ ನೀವು ಯಾವ್ದನ್ನಾದ್ರೂ ಮುಟ್ಟಬೇಕು. ನೀವು ಮುಟ್ಟಿದ್ದನ್ನು ಅವರು ಹೇಳ್ತಾರೆ. ವಸ್ತು ಮುಟ್ಟಬೇಕು. ಏನು ಮುಟ್ಟುವುದು? ಅಮ್ಮ, ಈಗ ನಮ್ಮ ಅಮ್ಮನವರು ಒಂದು ವಸ್ತುವನ್ನು ಮುಟ್ಟಿದ್ದಾರೆ. ನೀವು ಅದು ಏನು ಅಂತ ಹೇಳಬೇಕು. ಒಂದು ಕಾಲದಲ್ಲಿ ತಲೆಗೆ ಕಿರೀಟವನ್ನು ಕಟ್ಟಿ ಮೆರೆದವಳು ನೀನು. ಆ ಕಿರೀಟವನ್ನು ಇಟ್ಟಂತ ಸೌಂದರ್ಯವನ್ನು ಕಾಣುವಾಗ ನಮಗೆ ಕಣ್ತುಂಬಿ ಬಂದಿತ್ತಮ್ಮ. ಈಗ ಅಮ್ಮ ಯಾವುದನ್ನು ಮುಟ್ಟಿದ್ದಾರೆ ಅಂತ ಹೇಳ್ಬೇಕಮ್ಮ. ಹೇಳ್ತೇನೆ. ಅಮ್ಮ ಈಗ ಕಿರೀಟ. ನಿಮ್ಗೆ ಅನುಮಾನಿದ್ರೆ ಬೇಗ ಬಂದು ಇನ್ನೊಂದು ಮುಟ್ಟಿ. ಬೇಗ ಬೇಗ ಅಮ್ಮ. ಒಂದು ಸಣ್ಣ ಮುಟ್ಟವನ್ನು ವಾದಿಸಿ ಹೊರಳಿಗೆ ಸರದ ಹಾಗೆ ಧರಿಸಿಕೊಂಡವಳು ನೀನು. ಈಗ ಅಮ್ಮ ಯಾವುದನ್ನು ಮುಟ್ಟಿದ್ದಾರೆ ಅಂತ ಹೇಳ್ಬೇಕಮ್ಮ. ಅಮ್ಮ ಈಗ ಸರ ಮುಟ್ಟಿದ್ದಾರೆ. ಅಮ್ಮ ಸಾಕಮ್ಮ, ಇನ್ನು ಈ ಪಾಪದವನನ್ನು ಬಿಟ್ಟು ಹೋಗಮ್ಮ. ಎಲ್ಲಿದ್ದೇನೆ ನಾನು? ಬಳಿಯೊಳಿಗ ಉರಗನಾಗಿಯ ನರನ ತೋರುವುದಿಲ್ಲ. ಇದರು ನಿತ್ಯ ಮನೆಯೊಳಿರಿದೆ ದೊರೆಯುವುದು ಪ್ರತಿಷ್ಠೆಯ ಫಲವು. ನಿರತ ಸೌಭಾಗ್ಯ ಕಾಮಿತ ಫಲವು ಸೇರುವುದು. ಮರೆತಿದ ಜೀವನದ ಸರ್ವನಾಶಗಳಹುದು. ಪರಿಕಿದೆಲ್ಲಾಕೆ ಗಿತ್ತ ಇದು ವಿಶೇಷವಾದದ್ದು. ವಿಶೇಷವಾದದ್ದು ವಿಷಜಂತುಗಳನ್ನು ಯಾಕೆ ಈ ರೀತಿಯಾಗಿ? ಇದನ್ನು ಒಮ್ಮೆ ಇಟ್ಕೊಳ್ಳಿ. ಯಾಕೆ? ನೀವು ಎಣಿಸಿದ ಹಾಗೆ ಇಲ್ಲ. ಒಮ್ಮೆ ಇಟ್ಕೊಳ್ಳಿ. ಏನಾಗುದಿಲ್ಲ. ನುಡಿದಳು ಬಿಡದು ಕೆಲ ದಿನ ಇರಿಬುದಿಲ್ಲಿಯೇ. ಕೊಡುವೆ ಬೇಕಾಗುವುದನೆ ನಗುತ್ತೆಂದ ಮುರವೈರಿಗೆ. ಇದೇನಿದರ ವಿಶೇಷತೆ? ಸಾಮಾನ್ಯವಾದ ಸರ್ಪ ಅಲ್ಲ. ಮತ್ತೆ? ಇದನ್ನು ನೀವು ಇಟ್ಟುಕೊಂಡು ಅದಕ್ಕೆ ಬೇಕಾದದನ್ನು ನೀವು ಕೊಟ್ರೆ ಸಹಸ್ರ ಪನ್ನಗ ವ್ರತ ಮಾಡಿದಷ್ಟು ಪುಣ್ಯ ಬರ್ತದೆ. ಅಂದ್ರೆ ಪ್ರತ್ಯೇಕವಾದಂತಹ ಶಿಲ್ಪ ಬೇಡ. ಇಲ್ಲ, ಇದನ್ನು ಹಿಡ್ಕೊಂಡು 1000 ಹಾವಿನ ಪ್ರತಿಷ್ಠೆ ಮಾಡಿದಷ್ಟು ಪುಣ್ಯ. ಹಾಗಾದ್ರೆ ನೀ ಕೊಟ್ಟದ್ದು ಒಳ್ಳೆಯದಾಯ್ತು. ಇದು ಏನು ಎತ್ತ ಅಂತ ಆಲೋಚಿಸಿ ಇದಕ್ಕೆ ಬೇಕಾದ್ದನ್ನು ನಾನು ಮತ್ತೆ ಕೊಡ್ಲ. ಹೌದು, ಬೇಕಾದದ್ದು ಕೊಡಬೇಕು. ಒಂದು ವೇಳೆ ಕೊಡದಿದ್ರೆ ಕೊಡದಿದ್ರೆ ಸರ್ವನಾಶ ಆಗಿ ಹೋಗ್ತದೆ. ಹೌದು, ಬಹಳಷ್ಟು ವಿಶೇಷ. ಎಚ್ಚರಿಕೆ ಬೇಕು. ನಿನಗೆ ಮತ್ತೆ ಕೊಡ್ಲಿ? ಈಗಲೇ ಕೊಡ್ಲಿ? ಇಲ್ಲ, ಅಲ್ಲಿ ತಗೊಳ್ತೇವೆ ನಾವು. ತಗೊಳ್ತೀರಾ? ಹೌದು. ಆಗ್ಲಿ, ಶುಭವಾಗ್ಲಿ. ಅದಕ್ಕೆ ತಿನ್ಲಿಕ್ಕೆ ಹಾಲು ಕೊಡಿ. ಮತ್ತೆ ದಿವಸಕ್ಕೆ 3 ಮೊಟ್ಟೆ. ಆಮೇಲೆ
ಸಣ್ಣ ಸಣ್ಣ ಪನ್ನಿಕಪ್ಪೆ ಮತ್ತೆ ಅದು ಸಿಗದಿದ್ರೆ ಪನ್ನಿಕಪ್ಪೆ ಸಣ್ಣ ಸಣ್ಣ ಸಣ್ಣದಕ್ಕೆ ಪನ್ನಿಕಪ್ಪೆ ಅಂತೇಳಿ ದೊಡ್ಡ ಮತ್ತೆ ಒಂದು ಗೋಪರ್ ಕಪ್ಪೆ ಕೂಡ ಕೊಟ್ಟರೆ ಆಗ್ತದೆ. ಹೌದೌದು, ಅದಕ್ಕೆ ಕಠಿಣ ಆಗಬಾರ್ದು. ನೀವು ಸರಿಯಾಗಿ ನೋಡಿಕೊಂಡ್ರೆ 1000 ನಾಗರ ಬಂದಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ. ಇದರದೊಂದು ಪ್ರದರ್ಶನ ನೋಡ್ಬೇಕಲ್ಲ. ಆಡಿದಳು ನರಳ ಪಣಿಯಾಗಿರುವನ ಆಡಿದಳು ನರಳ ಭುಜಗ ಎನ್ನುವ ಹಾಗಾಡಿದಂತೆ ನಿಂತಲ್ಲಿ ನಿಲ್ಲದೆ ಅತ್ತಿಂದಿತ್ತ ಇತ್ತಿಂದತ್ತ ಆಟವಾಡುವುದಕ್ಕೆ ಪ್ರದರ್ಶಿಸಿತಲ್ಲ. ಆಹಾ, ಎಂತಹ ಗಾರುಡಿಗ! ಆತ ಕೊಟ್ಟಂತಹ ಕಾರಣದಿಂದಲೇ ಅತಿ ವಿಶೇಷವಾದದ್ದು. ಯಾವುದೇ ನಾಗಪ್ರತಿಷ್ಠೆಗಳು ಬೇಕಾಗಿಲ್ಲ, ಸಹಸ್ರವಾದಂತಹ ಪುಣ್ಯ ಇದರಿಂದ ದೊರಕುತ್ತದೆ ಅಂತ ಆದರೆ ರೂಢಿಯಲ್ಲಿ ನಾನೆಷ್ಟು ಉತ್ತಮಳು. ಉತ್ತಮವಾದಂತಹ ವಿಚಾರ ಉತ್ತಮರಿಗೆ ದೊರಕುವುದು ಎನ್ನುವುದು ಸ್ಪಷ್ಟವಾಯಿತಲ್ಲ. ಪ್ರತೀಕವಾಗಿ ಅವನಿಗೆ ಕೊಟ್ಟು ಕಳಿಸಿದ್ದೇನೆ. ಆಗಲಿ, ಹೇಗಿದ್ದರೂ ಕೊಟ್ಟಿದ್ದಾನೆ, ಇದನ್ನು ಬಿಡುವಂತಿಲ್ಲ. ಕೈ ಬಿಟ್ಟು ತೆರಳಿದೆ ಎಂದಾದರೆ ನನ್ನ ಬಳಿಯಲ್ಲಿ ಇಲ್ಲದಂತಹ ವೇದನೆ ಅದನ್ನು ನಾನ್ಯಾಕೆ ಅನುಭವಿಸಬೇಕು? ಜೊತೆಯಾಗಿರಿಸಿ ಪಲ್ಲಂಕದಲ್ಲಿ ಪವಡಿಸಿಕೊಳ್ತೇನಂತೆ, ಪವಡಿಸಿಕೊಳ್ತೇನೆ. ಮಲಗಿದ್ದಾರೆ. ನರ ಮಲಗಿದ್ದು ಯಾಕೆ? ಎದ್ದು ಬಾರೋ, ಎದ್ದು ಬಾರೋ, ಎದ್ದು ಬಾ. ಇದಗೋ
ಪ್ರಪಂಚದಲ್ಲಿ ನಿನ್ನಂತಹ ಮತ್ಸರಿ ಮತ್ತೊಬ್ಬ ಇನ್ನೊಬ್ಬ ಇರುವುದಕ್ಕೆ ಸಾಧ್ಯ? ಯಾಕೋ ಏನಾಯ್ತು? ಎಷ್ಟು ಚೆನ್ನಾಗಿ ಮಲಗಿದ ಜಾಗ ನೋಡು. ಅವಳು ನನ್ನನ್ನು ಎದೆಗೆ ಹೊಚ್ಚಿಕೊಂಡು ಹಾಗೆ ಮಲಗಿಕೊಂಡಿದ್ಲು. ಆದ್ರೆ ನನಗೆ ಅವಳನ್ನು ತಪ್ಪಿಕೊಳ್ಳುವುದಕ್ಕಾಗದಿರುವಂತಹ ಸ್ಥಿತಿ ತಂದೊದಗಿಸಿದೆ. ಅಲ್ಲ, ಮಧ್ಯದಲ್ಲಿ ನನ್ನನ್ನು ಕರ್ದೆ. ಇನ್ನು ನೀನು ಹೆಚ್ಚೊತ್ತು ಹಾಗೆ ಮಲಗಿದ್ರೆ ಆಗ ತಿಂದ ಪೆಟ್ಟು ಮತ್ತೆ ಸಿಗ್ತದೆ. ಬೇಕಾ? ಮಾತು ಮಾತಿಗೆ ಅದನ್ನ ಯಾಕೆ ಹೇಳ್ತೀಯ? ಇಲ್ಲಿ ಬಾ. ಈಗ ಅವಳು ಮಲಗಿದ್ದಾಳೆ. ಮಲಗಿದವಳು ಏಳಬಾರದು. ಅದಕ್ಕಾಗಿ ಮಾಯೆಯನ್ನು ಮುಸುಕಿದ್ದೇನೆ. ಓಹೋ, ಅದೇ ಹೇಳುದಿಲ್ಲ. ಈಗ ಅರೆಕ್ಷಣರಿಗೆ ನೋಡಬಹುದು, ದಿನನಿತ್ಯ ನೋಡ್ಬೇಕು. ಅವಳು ನಿನ್ನವಳಾಗಬೇಕು. ನನ್ನವಳಾದ್ರೆ ಕಲ್ಪನೆ ಮಾಡುವಾಗಲೇ ಕಲ್ಪನಾ ಲಹರಿಯಲ್ಲಿ. ಕಲ್ಪನೆಗೆಲ್ಲ ಹೋಗಬೇಡ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಮಾಡ್ತೀಯಾ? ಸತ್ಯ, ನೀನು ಎಲ್ಲಿ ಕೂಡ ನನ್ನನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಪುಣ್ಯಾತ್ಮ. ಏನು? ನೀನು ಪೆಟ್ಟು ತಿನ್ನುವುದನ್ನೇ ಹೇಳುದು. ಎಂತದ ಮದುವೆ ಆಗ್ಬೇಕು? ಹೌದೌದು. ತಲೆ ಕೆಟ್ಟಿದೆ. ಅವಳ ಕೊರಳಿಗೆ ಕರಿಮಣಿಯನ್ನು ಕಟ್ಟಿದ್ರೆ ಸಾಕು. ಇದು ಹೇಗಾಯ್ತು ಗೊತ್ತುಂಟ? ಮರುಭೂಮಿಯಲ್ಲಿ ನೀರಲ್ಲಿ ಅಂತ ಬೇಗ ಹುಡುಕಿಕೊಂಡು ಬಾ ಅಂತ ಹೇಳಿದಾಗ ಮದುವೆ ಆಗು ಅಂತ ಹೇಳ್ತಿ ಪುಣ್ಯಾತ್ಮ. ಹಾಗಾದ್ರೆ ಮದುವೆ ಬೇಡ, ಆದ್ರೂ ಹೋಗು. ಬಾ, ಬಾ, ಬಾ. ಮದುವೆ ಆಗದೆ ನಾನು ಬರುದಿಲ್ಲ. ನನಗೆ ಹಠ ಅಂದ್ರೆ ಹಠವೇ. ಮದುವೆ ಆಗಬೇಕು ಅಂತ ಹೇಳುವವರೇನು, ಹೆದರುವವರೇನು. ಈಗ ನಾನೇನು ಮಾಡಬೇಕು? ಈಗ ಮಾಂಗಲ್ಯ ಬೇಕಲ್ಲ ಪುಣ್ಯಾತ್ಮ. ಒಂದು ಕೆಲಸ ಅಷ್ಟೇ ಅಲ್ವಾ, ಮಾಂಗಲ್ಯ ಅಲ್ವಾ? ಈಗ ಇದು ಎಲ್ಲಿತ್ತ? ಅದೆಲ್ಲ ಕೇಳಬೇಡ. ಅದೇ ನೀನು ಹೋದಲ್ಲೆಲ್ಲ ಮದುವೆ ಆಯ್ಕೊಂಡು ಹಾಗಲ್ಲ, ಇದಲ್ಲೆಲ್ಲ ಎಲ್ಲೆಲ್ಲ ಸಿಕ್ಕಿ ನಿನ್ನನ್ನು ಇಲ್ಲಿ ಕರೆ ತಂದದ್ದೇ ಮದುವೆ ಮಾಡಿಸುವುದಕ್ಕೆ. ಇನ್ನು ತಡ ಮಾಡಬೇಡ. ಕಟ್ಟು ಕಟ್ಟು ಕಟ್ಟುದಲ್ಲ? ಕಟ್ಟು ಕಟ್ಟು. ನಾನು ನಿನ್ನನ್ನು ನಂಬುತ್ತೇನೆ. ಆಗ್ಲೇ ಮೂಗು ಹೋಗಿದೆ, ಮತ್ತೆ ನೀನೇ ಜವಾಬ್ದಾರಿ. ಎಲ್ಲ ನನ್ನನ್ನು ನಂಬಿ ಮಾಡುವುದಲ್ವಾ? ಮಾಡು. ಆಗ್ಲಿಲ್ಲ ಮಾಡು. ಹಾಕುತ್ತಾನೆ. ಹಾಕು ಹಾಕು. ಆಯ್ತಾ ಕೆಲಸ? ತಡವರಿದಿ ಕಾಲದಿ ಮಾಂಗಲ್ಯ ಇರುವ ನೋಡಿ ನನ್ನ ಕೊರಳಿಗೆ ಬಿಗಿಯಲ್ಪಟ್ಟಿದೆ ಎಂದಾದರೆ ಯಾರು ಕಾರಣರು? ಯಾರು ಕಾರಣರು? ಯಾರು ಅರಿಯದಂತೆ ನನ್ನ ಈ ಪುರಕ್ಕಾಗಿ ಬಂದಿದ್ದಾರೆ. ನನ್ನ ಈ ಶಯ್ಯ ಬಳಿ ಬಂದು ಈ ರೀತಿ ಮಾಡ್ತಾರೆ ಎಂತಾದ್ರೆ ಹಿಡಿದಂತಹ ಕಟ್ಟಾರಿಂದ ಕತ್ತರಿಸುವುದಿಲ್ಲ. ಏನು ಕಾರಣ? ಏನು ಕಾರಣ? ಯಾರೋ ಗಂಧರ್ವ ಲೋಕದವರು ವಿಶೇಷವಾದಂತಹ ಶಕ್ತಿಯಿಂದಲೇ ಬಲಿತಿದ್ದಾರೆ ಅಂತಾದ್ರೆ ಡಂಗುರವನ್ನು ಹೊಡೆಯಿರಿ. ಧರೆಯಲ್ಲಿರುವಂತಹ ಅವನಿ ಪಾಲಕರೆಲ್ಲರೂ ಬಂದು ಇಲ್ಲಿರುವಂತಹ ತಪ್ತ ತೈಲಕ್ಕೆ ತಮ್ಮ ಕರಗಳನ್ನು ಮುಳುಗಿಸಿ ಆ ಬಳಿಕ ಸತ್ಯದ ಪ್ರಕಟಣೆಯಾಗಬೇಕು. ಒಂದು ವೇಳೆ ಬಾರದೇ ಇದ್ದಲ್ಲಿ ಅವರ ಶಿರಗಳನ್ನು ಈ ಶಿವಪ್ರಭೆ ಕತ್ತರಿಸುತ್ತಾಳೆ. ರಾಜಾಜ್ಞೆ, ರಾಜಾಜ್ಞೆ, ರಾಜಾಜ್ಞೆ.
ಇದರಲ್ಲಿ ಎರಡನೆಯವನಾದಂತಹ ಭೀಮಸೇನನೇ ನಾನು. ಯಾಕೆ ಹೊರಟು ಬಂದಂತಹ ವಿಚಾರ, ಪಾಂಡ್ಯೋದೇಶಕ್ಕೆ ಹೊರಟು ಬಂದಿದ್ದೇನೆ. ಅಣ್ಣನ ಅಪ್ಪಣೆಯನ್ನು ಪಡೆದುಕೊಂಡು ಮಲಯಕೇತನ ಮಗಳು ಶಿವಪ್ರಭೆ ಮಲಗಿದ್ಲಂತೆ. ಮಲಗಿದಲ್ಲಿಯೇ ಯಾರೊಬ್ಬನೋ ಬಂದು ಮಂಗಲಸೂತ್ರವನ್ನು ಬಿಗಿದಿದ್ದಾನಂತೆ. ಇವನಿಗೆ ಗೊತ್ತೇ ಇಲ್ಲ. ಈಗ ನೋಡಿದ್ರೆ ನಮಗೆ ಅವೆಲ್ಲ ಒಂದು ಉದ್ಯೋಗ ಆಯಿತಲ್ಲ. ಇಲ್ಲದೆ ಇಲ್ಲಿಕ್ಕೆ ಇವನು ಸ್ವಲ್ಪ ಮೈ ಮರೆತು ಮಲಗಿದ ಕಾರಣ ಈಗ ಆಯ್ತಲ್ಲ. ಈಗ ಓಲೆಯೊಂದನ್ನು ಬರೆದು ಕಳುಹಿಸಿದ್ದಾನೆ. ಎಲ್ಲ ನಾಡಿಗೆ ಕಳುಹಿಸಿದ್ದೇನೆ. ಎಲ್ಲೋ ಅರಸು ಕುಮಾರರು ಬರಬೇಕು. ನನಗೆ ಮಂಗಲಸೂತ್ರ ಬಿಗಿದದ್ದು ಯಾರು ಎನ್ನುವ ಹಾಗೆ, ಪರೀಕ್ಷೆ ನಡೆಸುತ್ತೇನೆ ಎನ್ನುವ ಹಾಗೆ ಪಾಂಡವರ ಪಕ್ಷದಿಂದ ಇವರೆಲ್ಲರ ಸಲುವಾಗಿ ಭೀಮಸೇನನಾದಂತಹ ನಾನು ಹೋರಾಟ ನಿಂತಿದ್ದೇನೆ. ಕಾಲ ವಿಳಂಬಿಸುವುದಲ್ಲ, ನಡೆಯುತ್ತೇನೆ ಪಾಂಡವರು. ಮಲಗಿರುವಂತಹ ಸಂದರ್ಭಕ್ಕೆ ಶಿವಪ್ರಭೆಗೆ ಮಂಗಲಸೂತ್ರವನ್ನು ಕಟ್ಟಿದ್ದಾರಂತೆ. ಎಲ್ಲವರ ದೇಹ ಸ್ವಾಧೀನದಲ್ಲಿರುವ ಮಲಗಿದ್ರ ಯಾರು ಮಂಗಳ ಆ ಕಟ್ಟಿದ ಮಗ ಯಾರು? ಅವನನ್ನು ನೋಡಿದಕ್ಕೆ ಹೊರಟು ನಿಂತಿದ್ದೇನೆ. ಇಲ್ಲದಿದ್ದೆ ನಾವೆಲ್ಲ ಈ ಸಣ್ಣ ಸಣ್ಣ ಅದಕ್ಕೆ ಹೋಗ್ತೇವ. ಅವ ಕಟ್ಟಿದವ ಯಾರು? ಅವನನ್ನು ನೋಡ್ಬೇಕು. ಹಾಗಾಗಿ ಹೋಗುವಾಗಲೇ ನಾನು ಬಂದಿದ್ದೇನೆ ಅಂತ ಗೊತ್ತಾಗ್ಬೇಕು. ಆ ರೀತಿಯಲ್ಲಿ ಹೋಗ್ತೇನೆ. ಶಿವಪ್ರಭೆಗೆ ಯಾರೋ ಮಾಂಗಲ್ಯ ಸೂತ್ರವನ್ನು ಕಟ್ಟಿದ್ದಾರಂತೆ. ಕಟ್ಟಿದವರನ್ನು ವಿಚಾರಣೆ ಮಾಡುವಂತಹ ಉದ್ದೇಶ. ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನುವಂಥದ್ದು ನಮಗೆ ಲಭ್ಯವಾಗ್ತದೆ. ಯಾವುದೇ ತಪ್ಪನ್ನ ಮಾಡದೇ ಇರುವಂತಹ ನಾವುಗಳು ಹೋಗುವುದಕ್ಕೆ ಹೆದರುವಂಥದ್ದಲ್ಲ. ತಡ ಮಾಡುವುದಿಲ್ಲ, ಹೋಗ್ತೇನೆ.
ಬಂತ ಗುಂಡಲಾಪುರಕ್ಕೆ ಯಾರು ಅಂತ ಕೇಳಿದ್ದೆ. ಚಂದ್ರದ್ಯುಮ್ನ ಮಹಾರಾಜ ನಾವೇ ಹೊರಟು ಬಂದ ಅನೇಕ ವಿಧಿ ಆಲಿಸಿ ಇತಗೊಂಡಿನ ಬರದು ಒಳಗವಿದು ಚಂದ್ರದ್ಯುಮ್ನ ನುಡಿದನು ನನಗೆ ನನ್ನಪ್ಪ ಒಂದು ದಿವಸ ಕರೆದು ಹೇಳಿದ್ದು, ಮಗನ ಸಾಕು ರಾಜಕೀಯ ಕಾರ್ಯ, ನಿನ್ನ ವ್ಯವಹಾರದಿಂದ ನೀನು ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಬಾ ಯಾರು ಪೀಠ ಸಿಕ್ಕಿತಲ್ಲ, ಏರಿ ಕುಳಿತೆ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇನೆ. ನಮ್ಮದಾದಂತಹ ಪ್ರಜಾವರ್ಗದ ಜನರಿಗೆ ಬೇಕಾದುದನ್ನು ಕಾಲಕಾಲಕ್ಕೆ ಒದಗಿಸಿಕೊಟ್ಟವ ನಾನು. ಆದರೆ ಈ ಹಿಂದೆ ನನ್ನ ಅಯ್ಯನಿಗಾದಂತಹ ಅವಮಾನ, ಇದಕ್ಕೆ ಕಾರಣ ಆ ಕೃಷ್ಣ ಒಂದಲ್ಲ ಒಂದು ದಿವಸ ಸೇಡನ್ನು ತೀರಿಸಬೇಕು ಎಂಬ ಹಾಗೆ ಕಾತುರದಿಂದ ಕಾಯ್ತಾ ಇದ್ದವ. ಬಂತಲ್ಲ ಆ ಕಾಲ. ಶಿವಭಾವೆ ಮಲಗುವ ಕಾಲಕ್ಕೆ ಯಾರ ಬಂದು ಮಂಗಲಸೂತ್ರವನ್ನು ಬಿಗಿದದ್ದಂತೆ. ಏನು ಮಲಗುದಂದ್ರೆ ಸಾಯುವುದ? ಇವಳಿಗೆ ಅಷ್ಟು ಗೊತ್ತಾಗುದಿಲ್ವ? ಯಾರೋ ಬಂದು ಕಟ್ಟಿದ್ದಾರೆಂದ ಮಾತ್ರಕ್ಕೆ ಊರಿನ ಅರಸರುಗಳೆಲ್ಲರಿಗೂ ಆಮಂತ್ರಣವಂತೆ. ಅಲ್ಲಿಗೆ ಹೋಗುವುದಂತೆ, ಒಂದು ಎಮ್ಮೆಯ ಬಾಂಡವನ್ನು ಮುಂದೆ ಇರಿಸುವುದಂತೆ, ಅದಕ್ಕೆ ಕೈ ಹಾಕುವುದಂತೆ. ಒಂದು ವೇಳೆ ಕೈ ಸುಡದಿದ್ರೆ ಅವರಿಗೆ ಶಿಕ್ಷೆ ಇಲ್ಲವಂತೆ, ಸುಟ್ಟರೆ ಅವರಿಗೆ ಶಿಕ್ಷೆ ಅಂತೆ. ಅಲ್ಲಿಗೆ ಕೃಷ್ಣನು ಬರ್ತಾನೆ. ವಿಚಾರ ಇರುವುದು ಇಲ್ಲಿ. ಅವ ಬರಬೇಕು, ಹೇಗಾದ್ರೂ ಮಾಡಿ ಅವನ ಕಥೆಯನ್ನು ಮುಗಿಸಬೇಕು. ಯಾವುದಕ್ಕೂ ನನ್ನ ಮಾವ ಬಲರಾಮ ಇದ್ದಾರೆ, ಅವರಲ್ಲಿ ವಿಚಾರ ತಿಳಿಸಬೇಕು. ನಾರಕಾಧೀಶನಾಗಿ ಒದಗಿ ಬಂದ ಅಪವಾದವನ್ನೆಲ್ಲ ದೂರ ಮಾಡಿ ಯಾದವರಿಗೊಂದು ಸ್ಥಾನ, ಯಾದವರಿಗೊಂದು ಮಾನ, ಈ ಜಗತ್ತಿನಲ್ಲಿ ಪಡ ಮಾಡಿ ಅದ್ವಿತೀಯವಾದ ಬಲಶಾಲಿ ಈ ಬಲರಾಮ ಅನ್ನುವ ನಗರತೆಗೆ ಜೀವಂತ ದಂತಕಥೆಯಾಗಿ ಒದಗಿ ಬಂದವನು ನಾನು. ಆದರೆ ಎಲ್ಲರೂ
ನನ್ನನ್ನು ಅನುಸರಿಸುತ್ತಿರುವ ಕಾಲಕ್ಕೆ, ಎಲ್ಲರೂ ಯಾದವರ ಸಭೆಯಲ್ಲಿ ಕುಳಿತು ಸಂತೋಷ ಪಡುತ್ತಿರುವ ಕಾಲಕ್ಕೆ ಈ ಒಂದು ಆಸನ ಬರಿದಾಗಿಯೇ ಕಾಣುತ್ತದಲ್ಲ. ಯಾರ ಆಸನ? ನನ್ನ ತಮ್ಮ ಕೃಷ್ಣದ ಆಸನ. ಬಂದು ಕುಳಿತುಕೊಳ್ಳುವುದಿಲ್ಲ ಸಮಯದಲ್ಲಿ, ಸಮಯಕ್ಕಾಗುವಾಗ ಇಲ್ಲ, ಉಪಯೋಗಕ್ಕೂ ಇಲ್ಲ. ಎಲ್ಲಿ ಹೋದ ಇವ? ಎಲ್ಲಿ ಹೋದ? ಯಾರು ಕೃಷ್ಣ? ನಾನು ಇದು ಚಂದ್ರದ್ಯುಮ್ನ. ಅಯ್ಯೋ, ಹೌದು, ನಿಮ್ಮ ಬಳಿಗೆ ಬಂದದ್ದು ನಾನು. ಏನಂತೆ? ಹೇಳುವೆ. ಕ್ಷಮಪಾಲನೆ ಕೆಳು ಭಿನ್ನಭವ ಹೇಳು ಭಿನ್ನಭವ. ಶ್ರೀಯೋರಳಿದ ದುರ್ಧರ ಕಾಮಿನಿ ಮಣಿ ದಿನ ನಿದ್ರ ಮನದಿಂದ ತಿಳಿಯ ತೊಳಗಿದೆ ಕಾಮಿದ ಜ್ಞಾನ ತಿಳಿಯದೆ ಪ್ರೇಮ ಸಿಂಹ ಕಾಮ ಪಾಲನೆ ಕೇಳು ಭಿನ್ನವ ಅಲ್ಲ, ನಿಮಗೆ ಒಂದು ಮರೆತು ಹೋಗಿದ್ರೆ ನೆನಪಿಸಿದ್ದು ನಾನು. ಅಲ್ಲ, ಇತ್ತೀಚೆಗೆ ನನಗೆ ಕೆಲವೆಲ್ಲ ಮರೆತು ಹೋಗುವುದಕ್ಕೆ ತೊಡಗುತ್ತದೆ. ಅಯ್ಯಯ್ಯ, ಮತ್ತಿನ್ನು ಕೆಲವು ಸಲ ನನ್ನನ್ನು ಸುಮ್ಮನೆ ಇಲ್ಲದೆ ಮಾವ ಮಾವ ಹೇಳ್ತಾರೆ. ಸಮಯ ಸಂದರ್ಭ ನೋಡಿ. ಯಾವ ಸಂದರ್ಭದಲ್ಲಿ ಮಾವ? ಹಾ, ನಮಗೆಲ್ಲ ಒಂದು ಹಳೆ ಅಭ್ಯಾಸ ಇತ್ತು. ಚಂದದ ಹೆಣ್ಣು ಮಕ್ಕಳ ತಂದೆ ಅಂದಿರನ್ನು ಸುಮ್ಮಗೆ ಮಾವ ಅಂತ ಮಾವ ಅಂತ ಕರಿ. ಅದು ನನ್ನ ತಮ್ಮನಿಂದ ನನಗೆ ಬಂದದ್ದು. ಆದ್ರೆ ನಾನು ಅದನ್ನು ದೊಡ್ಡ ಉಪಯೋಗ ಮಾಡಿಕೊಳ್ಳಲಿಲ್ಲ. ನಾವು ಕೂಡ ನೀನು ನನ್ನನ್ನು ಮಾವ ಅಂತ ಕರೆದೆ, ಅವಸರವಾಗಿ ಬಂದೆ. ಹೌದು. ಏನು ಹೇಳುವ ಒಂದು ಧಾವ ಅಂತ ಕಾಣುತ್ತದೆ. ಎಂತದ್ದಯ್ಯ ಮಾವ? ಶೀಘ್ರ ಅತಿ ಶೀಘ್ರವಾಗಿ ಬಂದದ್ದು. ಏನೆಲ್ಲ ಆಗುತ್ತಾ ಉಂಟು ಪ್ರಪಂಚದಲ್ಲಿ, ಎಲ್ಲ ಮೇಲೆ ಕೆಳಗೆ ಆಗುತ್ತಾ ಉಂಟು. ಪ್ರಪಂಚದಲ್ಲಿ ಕೆಲವು ಮೇಲೆ ಕೆಲವು ಕೆಳಗೆಲ್ಲ ಆಗುತ್ತದೆ ಆಗುತ್ತದೆ. ಆದ್ರೆ ನೀವಿರುವಾಗ ಹೀಗೆಲ್ಲ ಆದ್ರೆ ನಮಗೆ ತಲೆಬಿಸಿ ಆಗುವುದು ಅಂತ. ಏನು ನಾನು ಹೋಗಬೇಕು ಅಂತಲ್ಲ? ಹಾಗಲ್ಲ, ನೀವಿರುವಾಗ ಈ ರೀತಿಯ ಘಟನಾವಳಿಗಳು ಆಗಬಾರ್ದು ಅಂತ. ನಾನಿರುವಾಗ ಎಲ್ಲ ಸ್ಥಿತಿಯಲ್ಲಿ ಇರುವೆ. ಸ್ಥಿತಿಯಲ್ಲಿ ಇರ್ಬೇಕು, ಸಮಸ್ಥಿತಿಯಲ್ಲಿ ಇರ್ಬೇಕು. ಏನದು ಈಗ ಏನಾಯ್ತು? ಈಗ ವಿಷಯ ಗೊತ್ತಾಗ್ಲಿಲ್ವಾ? ಕೆಲವು ವಿಷಯ ಗೊತ್ತುಂಟು, ನೀನ್ ಹೇಳುವ ವಿಷಯ ಯಾವುದು ಅಂತ ಗೊತ್ತಿಲ್ಲ. ಅದೇ ಪಾಂಡ್ಯ ದೇಶದಲ್ಲಿ ಶಿವಪ್ರಭೆ ಮಹಾರಾಣಿ ಅಲ್ಲಿಯ ಅವಳು ರಾತ್ರಿ ಮಲಗಿದ್ದಳಂತೆ. ಯಾರೋ ಬಂದು ಮಲಗಿರುವಾಗ ಮಂಗಲಸೂತ್ರ ಬಿಗಿದಂತೆ. ರಾತ್ರಿ ಮಲಗುವುದು ಒಳ್ಳೇದು, ಈ ಸುಮ್ಮಗೆ ನಿದ್ದೆ ಕಟ್ಟುವುದಲ್ಲ. ರಾತ್ರಿ ಮಲಗಿರುವಾಗ ಮಲಗುವಾಗ ಗೊತ್ತಿಲ್ಲ ಆಕೆಗೆ ಯಾರೋ ಬಂದು ಮಂಗಲಸೂತ್ರ ಬಿಗಿದಲ್ಲ. ಮದುವೆ ಆಗ್ಲಿಲ್ಲ ಅವಳಿಗೆ. ಮಂಗಲಸೂತ್ರ ಕತೆ ವಿವಾಹದಲ್ಲಿ ಹಾಗೆಲ್ಲ ಆಗುವುದಕ್ಕೆ ತೊಡಗಿದ್ದ. ಅಲ್ಲ, ರಾತ್ರಿ ನಿದ್ದೆ ಮಾಡುವಾಗ ತಾಳಿ ಬಿಗಿಯುವ ಕ್ರಮ ಉಂಟು. ಹಾಗೆ ಕ್ರಮ ಉಂಟು ಮಾವ. ಯಾರು? ಅಲ್ಲ, ಅವಳಿಗೆ ಗೊತ್ತಿರಬೇಕಾದ್ರು. ಒಂದು ಒಟ್ಟು ಮಲಗುದೇ ಅವಳಿಗೂ ಗೊತ್ತಿಲ್ಲ. ಅವಳಿಗೆ ವಿಚಾರವೇ ಗೊತ್ತಿಲ್ಲ ಯಾರು ಕಟ್ಟಿದ್ದು ಅಂತ. ತಾಳಿ ಬಿಚ್ಚಿ ಬಿಸಾಡಿದಿಲ್ಲ? ಅಲ್ಲ, ಬಿಸಾಡುದು ಅಂತ ಗೊತ್ತಿಲ್ಲ. ಇದು ಬಿಸಾಡುವುದಕ್ಕಿಂತ ಮೊದಲಾಗಿ ಕಟ್ಟಿದವ ಯಾರು ಅಂತ ಆಕೆಗೆ ಗೊತ್ತಾಗಬೇಕು. ಅದು ಬೇಕಾದದ್ದು ವಿಚಾರ. ಅದಕ್ಕೆ ಒಂದು ಇದು ಎಂತದ್ದು ಕೊಪ್ಪರಿಗೆ ಇರಿಸುವುದಂತೆ. ಕೊತ್ತನೆ ಕೊದೀತಾ ಉಂಟಂತ ಅದರಲ್ಲಿ ಎಣ್ಣೆ. ಅದಕ್ಕೆ ಮಹಾರಾಜಗಳು, ಊರಿನ ದೇಶದ ಅರಸರು ಬಂದು ಕೈಯನ್ನು ಹೀಗೆ ಹಾಕುವುದಂತೆ. ಯಾರ ಕೈ ಸುಡುವುದಿಲ್ಲ ಅವರಿಗೆ ಶಿಕ್ಷೆ ಇಲ್ಲ. ಕೈ ಸುಡ್ತದ? ಕಟ್ಟಿದವ ತಾನು ಕಟ್ಟಲಿಲ್ಲ. ಸುಳ್ಳು ಸಾಕ್ಷಿ ಎದ್ದಿದ್ರೆ ಸುಡ್ತದೆ. ಸುಡ್ತದೆ. ಹೌದು. ಊರಿನ ಅರಸರಿಗೆ ಎಲ್ಲರಿಗೂ ಆಮಂತ್ರಣ ಹೋಗಿದೆ ಮಾವ. ಮಾವ, ನೀವಿರುವಾಗ ಈ ರೀತಿಯದೊಂದು ಆಗುತ್ತದೆ ಅಂತಾದ್ರೆ ನೀವು ಇದನ್ನು ನೋಡಿ ಸುಮ್ಮನೆ
ಇವಳು ಹೇಳಿದಂತೆ ಕುದಿಯುವ ಎಣ್ಣೆಯಲ್ಲಿ ಕೈ ಎದ್ದಿ ಏನಿದೆಲ್ಲ ನಾಳೆ ಕೈಯಲ್ಲಿ ಮುಖದಲ್ಲಿ ಮೋರೆಯಲ್ಲಿ ಎಲ್ಲ ಆದ್ರೆ ಬೊಬ್ಬೆಗಳನ್ನು ಎಳಿಸಿಕೊಂಡು ಬಂದರೆ ಅಂದ್ರೆ ಯಾದವ ಕುಲ ತಿಲಕನಾದಂತಹ ನಾನು ಉತ್ತರ ಕೊಡಬೇಕು ಬಲರಾಮ ದೇವರಂದ್ರೆ ಏನು? ಆ ಸಾವಿರ ನಾಲಿಗೆಗಳು ಆದಿಶೇಷನಿಗೆ ಹೇಳುವುದಕ್ಕೆ ಅಸಾಧ್ಯ. ನನ್ನನ್ನು ಹಾಗೆ ಹೊಗಳಬೇಡ. ನಿಮಗೆ ನೀವೇ ನನಗೆ ಹೊಗಳಿಕೆ ಕೇಳಿದ್ರೆ ಆಗುವುದಿಲ್ಲ. ನನಗೆ ನಾಚಿಕೆಯೂ ಆಗುತ್ತದೆ ಈ ಪ್ರಾಯದಲ್ಲಿಯೂ ಕೂಡ. ಈಗ ನಾಚಿಕೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ, ಅಲ್ಲಿ ಕಥೆ ಕಥೆ ಬೇರೆಯಾಗಿದೆ. ಅವಳು ತನ್ನಿಚ್ಛೆಯಂತೆ ಪ್ರವರ್ತಿಸಿ ಮೈಮರೆತು ನಿದ್ದೆ ಮಾಡಿ ತನಗೊದಗಿದ್ದ ಸಂಕಟಕ್ಕೆ ಬಾಕಿದ್ದವರನ್ನು ಹೊಣೆ ಮಾಡುತ್ತಾಳೆ ಅಂತ ಆದರೆ ಆ ಶಿವಪ್ರಭೆ ಹೊಡೆದಾದರು ಬಡಿದಾದರು ತಿಳಿ ಹೇಳಿ ಆದರು ಸರಿಪಡಿಸಬೇಕಾದ ಹೊಣೆ ಸರಿಪಡಿಸಬೇಕು. ಎಲ್ಲಿ ಅದು? ನನಗೊಂದು ಪಾಂಡ್ಯ ದೇಶ. ಸುಡುವಂತಹ ತಪ್ತ ತೈಲವನ್ನು ತಂದಿರಿಸಿದ್ದಾರೆ. ಕೊತ್ತನೆ ಕುದಿಯುತ್ತಾ ಉಂಟು. ಬರಲಿ ಬರುವವರು. ಬರುವವರೆಲ್ಲರೂ ಬಂದಿದ್ದೀರಿ. ಉಚಿತಾಸನ ಉಂಟು, ಸ್ವೀಕರಿಸಿ. ಅದ್ಯಾರು ಇದ್ಯಾರು ವಿಶೇಷವಾಗಿ ಒಳ್ಳೆ ಸಭೆ ಅಂತ ಆಲೋಚನೆ ಮಾಡಿದೆ. ಇವರ ಮರ್ಯಾದೆ ಕಳೆಕೊಳ್ಳುವುದಕ್ಕಾಗಿ ಇಂಥವರು ಬಂದಿಲ್ಲಿ ಕುಳಿತಾರಲ್ಲ ಸಭಾ ಮಧ್ಯದಲ್ಲಿ. ಮೀಸೆ ಉಂಟು ಕೆಲವಕ್ಕೆ, ದೊಡ್ಡ ದೊಡ್ಡ ಮೀಸೆ. ಕೆಲವುಗಳ ಮೀಸೆ ಸ್ವಲ್ಪ ಸ್ವಲ್ಪ ಬಿಳಿಯಾಗಿದೆ, ಮತ್ತೆ ಕೆಲವುಗಳಿಗೆ ಮೀಸೆ ಇಲ್ಲ, ಮತ್ತೆ ಕೆಲವುಗಳಿಗೆ ಗಡ್ಡ ಇಲ್ಲ, ಮತ್ತೆ ಕೆಲವುಗಳು ಕಾಣುವುದೇ ಇಲ್ಲ ಉಂಟಗಳು. ಇವರೆಲ್ಲ ಯಾಕೆ ಬಂದದ್ದು? ಯಾಕೆ? ಮಾನ ಮರ್ಯಾದೆ ಬಿಟ್ಟು ಬಂದದ್ದು. ಹುಡುಗಿಯನ್ನೊಮ್ಮೆ ನೋಡುವಂತ ಹೌದು, ಹುಡುಗಿಯನ್ನು ನೋಡುವುದು ಮಾತ್ರವಲ್ಲ, ಎಣ್ಣೆಯಲ್ಲಿ ಕೈ ಎದ್ದಿಯೋ ಅಥವಾ ಬೇರೆ ಇನ್ನಾವುದಾದರೂ ಮಾರ್ಗದಿಂದಲೋ ನಮಗೇನಾದ್ರೂ ಲಾಭ ಆದ್ರೆ ಆದೀತಲ್ಲ. ಆದ್ರೆ ನನಗೆ ಬೇಸರ ಆಗುವುದೇ, ಕ್ಷತ್ರಿಯನಾದವನಿಗೆ ಅಭಿಮಾನವೇ ಧನ, ಅಭಿಮಾನವೇ ಸಂಪತ್ತು. ಆದರೆ ಮಾನ ಅಭಿಮಾನಗಳನ್ನು ಮರೆತು ಯಾವುದೋ ಕೃತ್ರಿಮವಾದ ಲಾಭದ ಆಶೆಗಾಗಿ ಬಂದಿದ್ದಾರಲ್ಲ. ಓ ನಾಚಿಕೆ ಕಟ್ಟವರೇ, ನಿಮಗೆ ಇದೆಲ್ಲ ಹೇಳಿ ಬೇರೊಂದು ಕೆಲಸ. ಈ ಪಂಡ ದೇಶಕ್ಕಾಗಮಿಸಿ ಇವಳನ್ನು ಪಡೆಯುವ, ಇದನ್ನು ಪಡೆಯುವ ಹುಚ್ಚನ್ನು ಪ್ರಕಟಿಸುತ್ತಾ ಇದ್ದೀರಲ್ಲ. ಕೂತದ್ದು ನೋಡಿ, ಕೂತದ್ದು ನಿಮಗೆ ಮದುವೆ ಅಲ್ಲ, ಅವಳು ಕೂತದ್ದು, ಇದನ್ನು ತಂದಿಲ್ಲಿ ಇಟ್ಟದ್ದು. ನಮ್ಮಂತ ದೊಡ್ಡ ದೇಹದವರಿಗೆ ಕೈಕಾಲಾಡಿಸಿ ಹೋಗ್ಲಿಕ್ಕೆ ಆಗ್ತದೆ? ನಡು ಮಧ್ಯದಲ್ಲಿ ಬಿಸಿ ಏರಿದ ಬಾಣಲೆಯನ್ನು ಇರಿಸಿ ಎಲ್ಲಾದ್ರೂ ನಮ್ಮ ಕೈಯೋ ಕಾಲ ತಾಗಿದ್ರೆ ನಾಳೆ ನಮಗೆ ಎಲ್ಲಾದ್ರೂ ಉಂಟಾ?
ಹಾಗಾದ್ರೆ ಇಂತಹ ಅಬದ್ಧಗಳನ್ನೆಲ್ಲ ಮತ್ತೆ ನಮಗೆ ಮಾಡಿದ ಇವಳಿಗೆ ಪರೋಕ್ಷ ಪ್ರೋತ್ಸಾಹವನ್ನು ಕೊಡುವ ನಿಮಗೆ ಮದುವೆ ಅಲ್ಲ, ನಿಮಗೆ ಒಳ್ಳೆ ಕೆಲಸ ನಾನು ಹೇಳ್ತೇನೆ. ನಾಳೆಯ ದಿವಸ ಇಲ್ಲಿ ತುಂಬಾ ಜವಳಿ ಇರ್ತದೆ, ಅದನ್ನೆಲ್ಲ ಒಂದು ಒಳ್ಳೆ ನೀರು ಹರಿಯುವ ಹೊಳೆಗೆ ಕೊಂಡು ಹೋಗಿ ಚಂದ ತೊಳೆದಿಡಿ. ಮತ್ತೆ ಇವರೆಲ್ಲ ಕಟ್ಟಿದ ಮಣಿ ಸಾಮಾನೆಲ್ಲ ಉಂಟು, ಅದನ್ನೆಲ್ಲ ಬಿಸಿಲಿನಲ್ಲಿ ಹಾಕಿ ಒಣಗಿಸಿಡಿ. ಅದು ಬಿಟ್ಟರೆ ನಿಮಗೆ ಇವಳನ್ನು ಮದುವೆಯಾಗುವ ಅರ್ಹತೆ, ಆ ಶಬ್ದ ಬೇಡ, ಮದುವೆಯಾಗುವ ಹಣೆ ಬರಹ ಇಲ್ಲ. ಈ ಬಲರಾಮ ನಾನು ಇಂತಹದ್ದನ್ನೆಲ್ಲ ವಿರೋಧಿಸುತ್ತೇನೆ. ಮಾತ್ರವಲ್ಲ, ನಾನೊಂದು ಸ್ವಲ್ಪ ಮರೆಯಲಿ. ಭೂಮಂಡಲ ಮಂಡಲ ತಾಡಿನ ಕಂಡಿದೆ ನೀವು ಸಭಾಸದರೇ, ಹೆಜ್ಜೆ ನಿಲ್ಲಿಸುತ್ತಾ ಬಂದಂತಹ ಎಲ್ಲರಿಗೂ ಮನ್ನಣೆಯನ್ನು ಕೊಡುವ ಮೂಲಕವಾಗಿ ಕೊಡುವಂತಹ ಗೌರವವನ್ನು ಸ್ವೀಕರಿಸುತ್ತಾ ಮತ್ತೆ ಮತ್ತೆ ಮಾಡಬೇಕಾದಂತಹ ಕಾರ್ಯವನ್ನು ಎಸಗುವುದರ ಬದಲಾಗಿ ಬಂದು ಪಂಡುತನದ ಮಾತನಾಡುತ್ತಾ ತಮಗಿರುವಂತಹ ಸ್ಥಾಪಿತವನ್ನು ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಾ ಚಂಬ ಕೊಚ್ಚಿಕೊಳ್ಳುತ್ತಾ ಬಂದಂತಹ ಉಳಿದವರಿಗೆ ಮತ್ತೆ ದೌರ್ಬಲ್ಯ ಎನ್ನುವ ಹಾಗೆ ತೋರ್ಪಡಿಸುತ್ತಾ ಮುಂದುವರಿತಾನೆ ಅಂತಾದ್ರೆ ರೇಗಿಸ್ತಾ ಇದ್ದಾನಲ್ಲ. ಏರಿದೆ ಹೀಗೆ ಮಾತಾಡುವ ನೋಡಿದೆಲ್ಲ ರೇಗಿಸ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಕುಡಿದಿದ್ದಾನೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಆ ಪಿತ್ತದಿಂದಲೇ ಆಡುವಂತಹ ನುಡಿಗಳು ಮಾತ್ರವಲ್ಲದೆ ಕೈಯಲ್ಲಿ ಧರಿಸಿದಂತಹ ಮುಸಲಾಯುಧ ಇವುಗಳನ್ನು ಧರಿಸಿಕೊಳ್ಳುತ್ತಾ ಮತ್ತೆ 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 ಈ ರೀತಿಯಾಗಿ ಮಾತಾಡ್ತಾನೆ ಅಂತಾದ್ರೆ ಇವರಿಗೆ ಮಾಡುವ ಕೆಲಸ ಬಿಟ್ಟು ಮತ್ತೊಂದು ಪಾರುಪತ್ಯ ಯಾರ್ಯಾರ ಕ್ಷೇತ್ರದಲ್ಲಿ ಬಂದು ಇವರದ್ದೆಲ್ಲೂ ಅಧಿಕಾರ ಆಗುವುದಾದ್ರೆ ಮಾಡಿ ಕೆಲಸ. ಎದೆಗೆ ಬಂದು ಒತ್ತರಂತೆ. ಇದು ಮಾತು ಸುಳ್ಳಾಗಲಿಲ್ಲ. ನಿನಗೆ ಹೇಳಿದ್ದಾಗಲಿಲ್ವ? ನನ್ನ ಮಾವನನ್ನು ಬೈತೆ ಕೆಟ್ಟವಳೆ ಆನ ಇಳಿಯ. ಕೆಟ್ಟವನೇ ಮತಿಭ್ರಮಣೆಯಾಗಿ ವಿಕಲಮತಿಯಂತೆ ಪ್ರದರ್ಶಿಸುತ್ತಾ ಇದ್ದೀಯಲ್ಲ. ಯಾರ ಜೊತೆಯಾಗಿಯೋ ಬಂದೆ ಹಿಂದಿನಿಂದ ಬರುತ್ತಾ ಮಾವ ಎನ್ನುವ ಹಾಗೆ ಸಂಬೋಧಿಸುತ್ತಾ ಅಳಿಯನ ಸ್ಥಾನದಲ್ಲಿ ನಿಂತು ಬಂದೆಯಾ? ಹೇಗಾಯ್ತು ಗೊತ್ತುಂಟಾ? ಕೊಳೆತು ಹೋದ ಕುಂಬಳಕಾಯಿಗೆ ಕೆಟ್ಟು ಹೋದ ತೆಂಗಿನಕಾಯಿಯಂತೆ. ಕೇಳಿದ್ಯಾ? ಯಾರ್ಯಾರಿಗೂ ಹೇಳುದಲ್ಲ, ನಿನಗೆ ಹೇಳುದು. ಕೆಟ್ಟವನ ಬಾ.
ಹೌದಪ್ಪ, ಬಂದು ನಿಮ್ಮ ಕೆಲಸ ಮಾಡಬೇಕಾಗಿತ್ತು. ಕೊಟ್ಟಂತಹ ಲೇಖನದ ಮೂಲಕವಾಗಿಯೂ ಚರರಾಡಿದಂತಹ ಮಾತಿನ ಪ್ರಕಾರವಾಗಿಯೂ ನಿಮ್ಮ ಸತ್ಯ ಏನು ಎನ್ನುವುದನ್ನು ತೋರ್ಪಡಿಸುವ ಬದಲಾಗಿ ನಿಮ್ಮ ಪಾರುಪತ್ಯವನ್ನು ಪ್ರದರ್ಶಿಸುವುದಕ್ಕೆ ಮುಂದಾಗುತ್ತೀರಾ? ಬಂದವರ ದಿಕ್ಕನ್ನು ಬದಲಾಯಿಸುವುದಕ್ಕೆ ಹೊರಟಿರಿ ಎಂದಾದರೆ ಏನು? ಮೊಸಳೆಯನ್ನು ಆನೆ ಬಂದು ಥಳಿಸಿದಂತೆ ಭಾವಿಸಿಕೊಂಡು ಅಂದವ ಹಲಧರ ಹುಲ್ಲೆಯೊಂದು ಹುಲಿಯಾಗುವುದಕ್ಕೆ ಹೊರಟಂತೆ ಒಂದು ಕಡ್ಗ ಹಿಡ್ಕೊಂಡು ಎಂತದು ಎಂತದ್ದು ಅಂತ ನೀನು ಹೇಳಬೇಕು. ಕತ್ತಿ ಹಿಡಿದು ಎಂತದ್ದು ನಿನಗೆ ಹೇಗೆ ಕಾಣ್ತದೆ? ನನಗೆ ಹೇಗೋ ಕಾಣುತ್ತದೆ. ಹೇಗೇಗೋ ಕಾಣ್ಲಿ. ಆದ ಕಾರಣವೇ ನಿನ್ನಲ್ಲಿ ವಿಚಾರಿಸುವುದಕ್ಕಾಗಿ ಬಂದದ್ದು. ಹೆಣ್ಣಾದವಳು ರಾತ್ರಿ ನಿದ್ದೆ ಮಾಡುವುದು ಅಸಹಜ ಅಲ್ಲ. ಎಲ್ಲಿ ನಿದ್ದೆ ಮಾಡುತ್ತಿದ್ದೇನೆ, ಹೇಗೆ ನಿದ್ದೆ ಮಾಡುತ್ತಿದ್ದೇನೆ ಎನ್ನುವ ಪರಿಜ್ಞಾನ ಬೇಕು. ಯಾವನ ಒಬ್ಬ ಬಂದು ಕೊರಳಿಗೆ ತಾಳಿ ಕಟ್ಟಿದರೂ ಗೊತ್ತಾಗುವುದಿಲ್ಲವೆಂದಾದರೆ ಅದೆಂತಹ ಕಾಲದ ನಿದ್ದೆ, ಹೋಗುವ ಕಾಲದ ನಿದ್ದೆ. ಹಾಗಾದ್ರೆ ಅದಕ್ಕೆ ತನ್ನನ್ನು ತಾನು ಒಡ್ಡಿಕೊಂಡು ಆ ಅಬದ್ಧ ಮಾಡಿದ್ದಕ್ಕೆ ಇವರನ್ನೆಲ್ಲ ಬಲಿ ಕೊಡುವುದಕ್ಕೆ ಹೊರಟಿದ್ದೀಯಲ್ಲ, ಅದನ್ನು ವಿಚಾರಿಸುವುದಕ್ಕಾಗಿ ಬಂದವ ಹಲಧರ. ಮುಸಲ ಮುಸಲ ಹೌದಾ? ಮೂಸಲಲ್ಲ ಏನು ಈ ಸಲ ಅದಿಲ್ಲ ಅಂತ ಮಾಡ್ತೇನೆ. ಎಂತದ್ದು? ಮೂಗು. ಮೂಗು ಹೋಗಲಿ. ಮೂಗು ಇಲ್ಲದೆ ಮಾಡುವುದಕ್ಕ, ಮೂಗು ಉಂಟು ಅಂತ ಕೇಳುವುದಕ್ಕ, ಮೂಗು ಇದ್ದವರೇ ಆಗಬೇಕು. ಇಲ್ಲದವರು ರಾತ್ರಿ ಮೈ ಮರೆತು ಮಲಗಿ ಯಾರಿಂದಲೋ ತಾಳಿ ಕಟ್ಟಿಸಿ ನನಗೆ ತಾಳಿ ಕಟ್ಟಿದ ನನ್ನ ಗಂಡ ಯಾರು ಅಂತ ಕೇಳುವುದಕ್ಕೆ ಇಷ್ಟರನ್ನೆಲ್ಲ ಬರಿಸಿಕೊಂಡಿದ್ದಿಂತಾದ್ರೆ ನಿನ್ನ ಒಂದು ಅಬದ್ಧ ಕೆಲಸಕ್ಕೆ ಏನು ಅಂತ ಹೇಳಬೇಕು. ಬಡಿಯುವ ಅವನಿಗೆ. ನಿನಗೆ ಮಾಡಿದ್ದೇನೆ. ಅಂಗನಮಣಿಯೇ ಪುರಂಗಲೋಚನೆಯೇ ಅಂಗನಮಣಿಯೇ ಪುರಂಗಲೋಚನೆಯೇ ಪಂಗಿದ ಬೇಡ ಮಾದಂಗನಿಯೇ ತಂಗಿಯ ಸುರವಿನ ವಿಕ್ರಮಗನ ಸಂಗನದೊಳಗಿದ ಹಿಂಗದ ಅಗ್ರಜನ ಅಂಗನಮಣಿ ಪುರಂಗಲೋಚನೆ ಅಂಗನಮಣಿ ಜಾರಿತು ಜಾರಿತು ಒಂದು ಜಾರಿತು ಇಲ್ಲಿ ಯಾರಿದ್ದಾನೆ ನಿನ್ನದು? ಒಂದು ಜಾರಿದೆ. ಒಂದು ಜಾರಿ ಯಾರದ್ದು ಜಾರಿತು? ಇಲ್ಲಿ ಕೆಳಗೊಂದು ಜನ ಇದ್ದಾರೆ, ಸ್ವಲ್ಪ ನೋಡಿ. ನನಗೆ ಮುಖ ಮಾತ್ರ ಓ ಅಣ್ಣ, ಓ ಅಣ್ಣ, ದೇಹ ಕಾಣುವುದೇ ಇಲ್ಲ, ಮುಖ ಮಾತ್ರ ಓ ಶಿವಪ್ರಭೆ, ಇಲ್ಲಿ ನೋಡೆ. ನೀವಿಬ್ಬರು ಎತ್ತರಾಗಿ ನಾನೊಬ್ಬ ಕಾಣುವುದೇ ಇಲ್ಲ. ಅವಳಿಗೆ ಎಂತದ್ದು ಕಾಣುವುದಿಲ್ಲ. ಇಬ್ಬರು ಎತ್ತರಾದದ್ದಲ್ಲ, ಮತ್ತೆ ಅವಳು ಉದ್ದಾದದ್ದು, ಅವಳು ಅವಳು ಎತ್ತರಾದದ್ದು. ಇಲ್ಲಿ ಸಂಕಟ ಆಯ್ತು ನನಗೆ. ನೀನು ಹೇಳುವುದು ಪಕ್ಕ ನನಗೆ ಕೇಳಿದ್ದೇಗೆ ಗೊತ್ತುಂಟು. ಹೇಗೆ? ಅಂಗನಮಣಿಯೇ ಪಕ್ಕ ಕೇಳಿದ ನನಗೆ ಮಂಗನಮಣಿ. ಮಂಗನಮಣಿ ಕಾಣ್ತದೆ ನಿನಗೆ? ಅಲ್ಲ, 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 ಅಲ್ಲ. ಈಗ ಇದೆ ಇಂಗುತ್ತಿದ್ದು ಮಂಗನ ಹಾಗಾಗಿದೆ. ಹಾಗಲ್ಲ. ಸಲ ಕೊಡು. ಎಂತದಕ್ಕೆ? ನಿನ್ನದಲ್ವ ಹೇಗೆ ನನ್ನ ಕೈಗೆ ಬಂದದ್ದು? ಶಿವಪ್ರಭಾ, ಸ್ವಲ್ಪ ನಿಲ್ಲು. ನೀನು ಯಾಕೆ ಅದನ್ನು ಎಳೆದುಕೊಂಡದ್ದು? ಮಾತಾಡ್ತಾನೆ, ಮಾತಾಡ್ಲಿ ನೋಡುವ. ಮಾತಾಡುದು ಮುಸಲದಲ್ಲಿಯಾ? ಮಾತಾಡು, ಅದು ಹಿಡ್ಕೊಂಡೇ ಮಾತಾಡು. ಹಾಗಲ್ಲ. ನಾನು ಮಾತಾಡುದು ಮುಸಲದಲ್ಲಿಯಾ? ಅಣ್ಣ, ನೀನು ಮಾತಾಡು ಮುಸಾಲದಲ್ಲಿ ಅಲ್ಲ. ಆ ಮುಸಾಲ ಬೇಡವಾ ನಿನಗೆ? ನಾನು ತೆಗೆದುಕೊಡ್ತೇನೆ. ಅದು ನಿನಗೆ ಬೇಡ, ಅದು ಅವನಿಗೆ ಶೋಭೆ. ಹೋಗಿ ಅಲ್ಲ, ಹೋದವನು ಕೊಡ್ತೇನೆ.
ಶಿವಪ್ರಭಾ, ಇಲ್ಲಿ ನೆರೆದವರೆಲ್ಲ ಯಾಕೆ? ನಿನಗೆ ಮಾಂಗಲ್ಯ ಸೂತ್ರವನ್ನು ಬಂಧಿಸಿದ್ದು ಯಾರು ಎನ್ನುವುದಾಗಿ ನೋಡುವುದಕ್ಕೆ. ಅಣ್ಣ ಅಂತ ಅಪರಾಧವನ್ನು ಮಾಡುವವನಲ್ಲ. ಹಾಗಿದ್ರೆ ಅಪರಾಧ ಮಾಡಿದವರು ಯಾರು ಅಂತ ತಿಳಿಬೇಡ. ನಡೀಲಿ ನಡೀಲಿ ಅಲ್ವಾ? ನಡೀಲಿ. ನೋಡುವ ನೋಡು, ಎಲ್ಲ ಒಮ್ಮೊಮ್ಮರೆ ನೋಡಿ ನೋಡುವ. ನಾನು ನಾಲ್ಕು ಪಾಲಿಸ್ತಿದ್ದೆ ಅವನಿಗೆ. ಯಾರಿಗೆ? ಇಷ್ಟೊಂದು ಕೂತದ್ಯಾಕೆ ಮಾಡು. ಎಂತದು? ಅವ ಹೋದ ಬಳಿಕೆ ಆಡುವುದಲ್ಲ. ವೀರ, ಇಲ್ಲಿ ಬಾ. ನೀನು ಎದ್ದದ್ದು ಯಾಕೆ? ಎಂತದ್ದು? ಅವ ಹೋದ ಅಂತ ಅದಕ್ಕೆ ಕೈ ಹಾಕುದು ಯಾಕೆ? ನಾನು ಅಂತ ಹೇಳಿಕ್ಕೆ ಈಗ ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಉಂಟು ನನ್ನ ಮೇಲೆ. ಅಲ್ಲ, ಇವ ಅಂತದ್ದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ಅಲ್ವಾ? ಹಾ. ಇವಳಿಗೆ ಇಂಥದ್ದೆಲ್ಲ ನಂಬಿಕೆ ಇರುವುದಿಲ್ಲ. ಹೌದಾ? ಅದಕ್ಕೆ. ಹಾಗಾದ್ರೆ ಒಮ್ಮೆ ಪರೀಕ್ಷೆ ಮಾಡು. ಇವಳಿಗೆ ನಾನು ಇಂಥವಂತ ತೋರಿಸಿಬಿಡ್ಬೇಕು. ಹೌದಲ್ಲ? ಇಲ್ಲದಿದ್ರೆ ಇವಳಿಗೆ ನಾನೇ ಇಂಥವಳಂತ ಇರ್ತದೆ. ಈ ನಾನು ಎಂಬುದನ್ನು ಇಳಿಸಬೇಕಾದ್ರೆ ನಾನು ಬರ್ಬೇಕು. ನಾನು ನಿಂದಾದುದು ಶೂನ್ಯವಾಗಿರಲಿ ಮಾಡು. ಈಗ ಹೊಗೆ ಬರ್ತಾ ಉಂಟಲ್ಲ, ಬಿಸಿಲು. ಅದು ಕುದೀತದೆ. ಬಿಸಿಲು ಅಂತ ಹೊಗೆ ಮಾತ್ರ ಅಂತ ಕಾಣ್ತದೆ. ಇಲ್ಲ, ಇವ ತೇರ್ಗಡೆ ಆಗಿದ್ದಾರೆ. ಹೇಗೆ ಇನ್ನೊಮ್ಮೆ ಕೈ ಹಾಕುದಾ? ಹೋಗು. ಇನ್ನೊಮ್ಮೆ ಕೈ ಹಾಕುದಾ? ಇನ್ನೊಮ್ಮೆ ಕೈ ಹಾಕಿದ್ರೆ ಕೈ ಕತ್ತರಿಸೇನು. ಯಾವ ಕಾರಣಕ್ಕೂ ಶಿವಪ್ರಭೆಗೆ ಮಾಂಗಲ್ಯ ಧಾರಣವನ್ನೇ ಮಾಡಿದವನು ನಾನಲ್ವಾ ಅಲ್ಲ ಅನ್ನುವ ಹಾಗೆ ಇಲ್ಲಿ ಪ್ರಮಾಣ ಮಾಡಬೇಕು. ತೈಲಕ್ಕೆ ದರ ಹೆಚ್ಚಾದದಕ್ಕೂ ತೈಲದಲ್ಲಿಯ ಪರೀಕ್ಷೆ ಆಗುವುದು. ತೈಲ ಯಾರು ಒದಗಿಸಿ ಕೊಡುವುದು? ಯಾರು? ಯಾರು? ನಾವು. ಆ. ದರ ಹೆಚ್ಚಾದ್ರೆ ನಿನಗೇನು? ಕೈ ಹಾಕು. ಕೈ ಹಾಕಬೇಕೀಗ. ಕುದಿಯುವಂತಹ ತೈಲ, ಯಾವುದೇ ಭಯ ಇಲ್ಲ. ಇಲ್ಲ ಇಲ್ಲ ಆಡುವುದಲ್ಲ, ಕೈ ಹಾಕು. 1000 ಬಾರಿ ಕೈ ಹಾಕುತ್ತೇನೆ. ಹಾಕುವುದು ಮಾತ್ರ ಅಲ್ಲ, ಹಾಕಿ ತಿರುಗಿಸ್ತೇನೆ. ಇವ ರಾಜನಾಗಿದ್ದವಲ್ಲ, ರಾಜನ ಆಸ್ಥಾನದಲ್ಲಿ ಪಾಕಶಾಲೆಯಲ್ಲಿದ್ದವ. ನೋಡು, ಹಾ. ಕೈ ಏನಾಗಲಿಲ್ಲ, ನಾನು ತಪ್ಪು ಮಾಡಲಿಲ್ಲ, ಆಯ್ತಲ್ಲ. ಅಲ್ಲಿ ಎಷ್ಟು ಕಾರ್ಯ ಇತ್ತು ನನಗೆ. ಸುಮ್ಮನೆ ಇಲ್ಲಿ ಬಂದು ಯಾರ ಕಾರ್ಯ? ಆ? ಯಾರ ಕಾರ್ಯ? ಅಲ್ಲ, ನನಗೆ ಅಂತ ಒದಗಿಸಿದಂತಹ ಕಾರ್ಯ ಇತ್ತು. ಇಲ್ಲಿ ಹೋಗು, ಇನ್ನು ಮಾಡು. ಸಮಯ ವ್ಯರ್ಥ ಆಯ್ತು. ಹೋಗು ಮಾಡು. ಚಂದ್ರವಂಶದಲ್ಲಿ ಜನಿಸಿದವರು. ಈ ಹೇಯ ಕೃತ್ಯವನ್ನು ನಾವು ಮಾಡಲಿಕ್ಕಿಲ್ಲ. ಪಂಚಪಾಂಡವ ಎಲ್ಲವರ ಪರವಾಗಿ ನಾನೊಬ್ಬ ಬಂದಿದ್ದೇನೆ. ಇಲ್ಲಿ ನಾನು ತೇರ್ಗಡೆ ಹೊಂದಿದ್ದೇನೆ. ಒಂದು ತೇನೆ ನಿಜವಾಗಿ ನನಗೆ ಗೊತ್ತುಂಟು. ಇಲ್ಲಿ ಸೇರಿರುವ ಮದುವೆಯಾಗದ ತರುಣಿಯರೇ, ನೀವು ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ಮುಂದೆ ಅರಸು ಮನೆತನದಲ್ಲಿ ಹೀಗೆ ನಡೆದಿದೆ. ಸಾಮಾನ್ಯ ಮನೆಯವರ ಪರಿಸ್ಥಿತಿ ಏನು ಗತಿ ಬಂದಿತ್ತು. ಮೈ ಮರೆತು ಮಲಗಬೇಡಿ. ಪರೀಕ್ಷೆ ಅಲ್ವಾ? ಕೈ ಹಾಕ್ತೇನೆ, ಏನಾಗ್ತದೆ? ಕೈ ಹಾಕ್ತೇನೆ. ಹಾಕ್ಲಿಲ್ಲ. ಅಪರಾಧ. ಏನಿದೆ ಜೋಜದಾನವ ನಾನು ಕದಲಿಲ್ಲ ಏನಾಯ್ತು?
ಕೈ ಬಿಸಿ ಆಯ್ತಾ? ಬಿಸಿ ಆಯ್ತು. ನೀನು ಕಟ್ಟಿದ್ಯಾ ಪುಣ್ಯಾತ್ಮ? ನಾನು ಮರ್ಯಾದೆ ಕಟ್ಟಿದ್ದೆ. ಗೊಬ್ಬರಿಗೆ ಹಸ್ತಿನಾವತಿಯವರು ಎಲ್ಲ ಧರ್ಮಿಗಳು ಆಡಿದ್ರೆ ಸೂತ್ರವನ್ನು ಕಟ್ಟಿದ ಚೋರ. ಹಸ್ತಿನಾವತಿಗೆ ಬೈಬೇಡ. ಹೌದಾ? ನಾನು ಕಟ್ಟಿದ್ದಲ್ಲ. ಅವನೇ? ನಾವು ಮಾತಾಡುವ ಮುಂಡಲಿಗ ಕರದಂಡ ನಾಮ ತಿಳಿದು ಬಳಿಗ ಮಾಯಾಯುಗ ಗೊಂಡಾರಣ್ಯದಲ್ಲಿ ನಿರ್ಮಿಸಲು ಮರಕುಲ ಸಹದೇವರನ್ನು ಶಿವಪ್ರಭೆ ಓಡಿಸ್ತಾ ಇದ್ದಾಳೆ. ಇವಳನ್ನು ಬಂಧಿಸಬೇಕಲ್ಲ, ಮಾಯಾಗ್ರಹವನ್ನು ನಿರ್ಮಿಸಬೇಕು. ಶಿವಪ್ರಭ, ಧೀರನ ಗುದ ಮಾಯಾವಿ ಶೂರನ ಶೂರತ್ವದಲ್ಲಿ ನಿನಗಾನ ಕರಿಯೇ ಒರಳಿಗೆ ಮಾಂಗಲ್ಯ ಬಿಗಿದ ಎನ್ನ ಮೊದಲಾಗ ಗೆಳತಿ ಮಲಗಿದ ಉರುಳನ ಹರಿತೆ ಪ್ರಮಾಣ ದುರದುರೋಡಿದ ಭಜನ ಗೆಲವು ನಗಾದಲ ಸೆರೆಯೊಳಗಿದೆಯ ಧೀರ ಅಗುದರುದಯ ಸಾಕಾರದ ಮಧ್ಯಭಾಗದಲ್ಲಿ ಆ ದುಷ್ಟನನ್ನು ಹುಡುಕಿಕೊಂಡು ಬಂದೆ ಎಂದಾದರೆ ನಾನೇ ಬಂಧನಕ್ಕೊಳಗಾಗುವಂತಹ ಪರಿಸ್ಥಿತಿಯಲ್ವೇ? ವೀರನಹುದು ಶೂರನಹುದು ಎನ್ನುವ ಹಾಗೆ ಆಡುವುದಕ್ಕಿಲ್ಲ ನಾನು. ಇಂತಹ ಕೃತ್ಯವನ್ನ ಸಗಿದಂತಹ ನೀವು ಮೋಸಗಾರರು. ನನಗೆ ಬಂಧನದಿಂದ ಮುಕ್ತ ಬೇಕು. ಶಿವಪ್ರಭಾ, ಸ್ವಲ್ಪ ತಡೆ. ವನಜಲೋಚನೆ ನಿನಗೆ ಸೆರೆಮನೆಯ ಹುಟ್ಟಿಸಿದ ಹರಿಜರ ಮುನಿಯ ಕಿರೀಟಿಯ ಮನದಿ ಮನೆ ಎನ್ನಯ ಭಾವಮೈ ಪರಮ ಬಂಧವು ಪಾಂಡವ ಕಿಂಕರರು ಎನಗೆ ಲೋಕದಿ ವನಜಲೋಚನೆ ಪರಿತವನ್ನೇ ಪಡುತ್ತಾ ಇರುವೆ. ಬಂಧಿಸಿದ್ದೇವೆ. ಬಂಧಿಸಿದವ ನಾನೇ ಇದ್ದೇನೆ. ಬಂಧಿಸುವುದಕ್ಕೆ ಕಾರಣ ಉಂಟು. ನಿನ್ನ ಕೊರಳಿಗೆ ಮಾಂಗಲ್ಯ ಸೂತ್ರವನ್ನು ಬಂಧಿಸಿದವರು ಯಾರು? ಈ ಸಮಸ್ಯೆ ಅಲ್ವಾ ನಿನಗೆ? ಅದು ತಿಳಿದ್ರೆ ಏನು ಮಾಡುವೆ? ತಿಳಿದ್ರೆ ಆ ಬಳಿಕ ನೋಡಿಕೊಳ್ತೇನೆ. ಯಾರು ಅಂತ ನನಗೆ ಬಂಧನದಿಂದ ವಿಮುಕ್ತ ಬೇಕು. ನಿನ್ನ ಕೊರಳಿಗೆ ಮಾಂಗಲ್ಯ ಸೂತ್ರವ ಬಂಧಿಸಿದವ 3 ಲೋಕದ ಗಂಡ ಪಾರ್ಥ. ಅದಕ್ಕಾಗಿ ನೀನವನನ್ನು ವರಿಸಬೇಕು. ಓಹೋ, ಹಾ. ಇದೆಲ್ಲವೂ ನಿನ್ನ ಸೂತ್ರದಂತೆ ನಡೀತಾ ಇದೆ ಅಂತ ಮಾತ್ರಕ್ಕೆ ಹಾ. ಯಾರೇ ಬಂದಾಡಿದರೂ ನಾನು ಒಪ್ಪಿಕೊಳ್ಳುವುದಿಲ್ಲ. ಪಾರ್ಥನ ಮಡದಿಯರಾದ ಸುಭದ್ರ ದ್ರೌಪದಿಯರೇ ಆಡ್ತಾ ಇದ್ದಾರೆ. ಭದ್ರೆಯಲ್ಲ, ದ್ರೌಪದಿಯಲ್ಲ, ಉಲೂಪಿಯಲ್ಲ, ಪ್ರಮೀಳೆಯಲ್ಲ, ಹಾ. ಯಾರೇ ಬಂದರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಆ ಮೃತ್ಯುಹರ ಹಾ. ಹಾಗೂ ಪರಮೇಷ್ಠಿ ಬಂದಾಡಿದ್ರೆ ಒಪ್ಪಿಕೊಳ್ತೇನೆ. ಆಡ್ತೀಯ? ಒಪ್ಪಿಕೊಳ್ತೀಯೋ? ಹೌದು. ಒಪ್ಪಿಕೊಳ್ತೀಯೋ? ಹಾ. ಬ್ರಹ್ಮ ಪರಮೇಶ್ವರೇ, ನೀವೇ ಬನ್ನಿ. ಶಿವಪ್ರಭು, ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ನೀವೇನು.
ತರಲೆಗೆ ಮನದಿರವಗೈದೆ ಪರಿದೆ ಮಾಡಿದ ಮೇಲೆ ತರಬಲ್ಲ ಜಗದ ಧರ್ಮ ರಕ್ಷಣೆಗಾಗಿ ಕರ್ಮ ಭೂಮಿಗೆ ಜನಿಯದೆ ನಿರ್ಮಲಾನಂದ ಕೃಷ್ಣನೇ ವಿಷ್ಣು ತರಲೆಗೆ ಶಿವಪ್ರಭಾ, ಅರ ಶಿವನೇ, ಪ್ರಾರ್ಥನೆಗೆ ಭಜನೆಗೆ ಹಾಗೆಯೇ ಭಕ್ತಿಗೆ ಕಷ್ಟವನ್ನು ದೂರ ಮಾಡಿ ಸುಖವನ್ನು ಒದಗಿಸುವುದಕ್ಕೆ ಕಲ್ಯಾಣಕ್ಕೆ ಲೋಕ ಕಲ್ಯಾಣಕ್ಕೆ ದೇವರು ಒಲಿಯಲೇಬೇಕಲ್ಲ. ಜಗದ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು ಘ ನೀನು ತಿಳಿದಿರುವೆ ಅಲ್ಲ. ಶಿವನ ಪ್ರಭೆ ಲೋಕಕ್ಕೆ ತಿಳಿದೆ. ನನ್ನ ಹೆಂಡತಿಯಾದ ಶಿವೆಯ ಆ ಪ್ರಭೆ ನಿನ್ನಲ್ಲಿ ಕೂಡಿದೆ ಎಂಬುದರಿಂದ ಶಿವಪ್ರಭೆ ಎಂಬುದಾಗಿ ಲೋಕ ನಿನ್ನನ್ನು ಕೊಂಡಾಡಬೇಕಲ್ಲ. ಅದಕ್ಕೆ ಬೇಕಾಗಿ ನೀನೊಂದು ಒಳ್ಳೆಯ ಕಾರ್ಯ ಮಾಡಬೇಕು. ನಮ್ಮವರಾದಂಥ ಅರ್ಜುನನ್ನು ವರಿಸರ ಮೂಲಕವಾಗಿ ನೀನು ಗೃಹಿಣಿಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಳ್ಬೇಕು. ದೇವರೇ, ಗೃಹಿಣಿಯಾಗಿ ಮುಂದುವರಿಬಹುದು. ಬಂಧನದಿಂದ ವಿಮುಕ್ತ ಬೇಕಲ್ಲ ನನಗೆ. ಅಂದ್ರೆ ಈ ಅರ್ಜುನ ಸಾಮಾನ್ಯ ಅಂತ ಭಾವಿಸಬೇಡ. ನನ್ನನ್ನು ತಪಸ್ಸಿನಿಂದ ಮೆಚ್ಚಿಸಿಕೊಂಡು ಪಾಶುಪತವನ್ನು ಪಡೆದಿದ್ದಾನೆ. ಗಿರಿಜಾದೇವಿ ಒಲಿತ ಅಂಜನಾಶರವೂ ಇದೆ. ಅಷ್ಟೇ ಅಲ್ಲ, ತಾಯಿಯಾದ ಕುಂತಿದೇವಿಯ ಆಸೆಯನ್ನು ಈಡೇರಿಸಕ್ಕೆ ಸ್ವರ್ಗದ ಐರಾವತವನ್ನು ತರಗಳಿಸಿದ ಮಹಾನ್ ವ್ಯಕ್ತಿಯೇ ಹೌದು. ಅಷ್ಟೇ ಅಲ್ಲ, ದಶ ನಾಮಾವಳಿಗಳು ಪಡೆದ ಲೋಕೈಕ ವೀರ, 3 ಲೋಕದ ಗಂಡ ನಿನ್ನ ಗಂಡನಾಗಿ ಒದಗಿ ಬಂದರೆ ಚಂದ ಅಲ್ವಾ? ಬ್ರಹ್ಮದೇವರು ಏನು ಹೇಳುವುದಕ್ಕೆ ಹೊರಟಿದ್ದಾರೆ? ಕಾಮಿನಿ ಮಣಿ ಕೇಳೆ ರೋದವ ಭೂಮಿಗೆ ನೀದ ನಿಜಿದ ಆದ್ದರಿಂದ ನೀನು ಇದಕ್ಕೆ ಮೀರಿ ಹೋದೆ ಅಂತಾದ್ರೆ ನನ್ನ ಬರಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಹಾಗಾಗ್ತದೆ. ಆದ್ದರಿಂದ ಅರ್ಜುನನನ್ನು ವರಿಸು, ನಿನಗೆ ಶುಭವಾಗು. ಹೇಗೆ ಒಪ್ಪುವೆಯ? ಹರಿ ಬ್ರಹ್ಮದಿ ಜರದಿ ಸತ್ತವಿದಲಾಗೆ ಎರಗಿ ಬೇಡ್ದಳು ಇದು ಬಂಧನದಿಂದ ಗೈದ ಅಪರ ನರನಿಗೊಪ್ಪಿದೆ ಹರಿಯಾಗೆ ನಗಲ ಹರಿ ಬ್ರಹ್ಮದಿ ಜರದಿ ಸತ್ತೈದೆ ಎರಗಿ. ಶಿವಪ್ರಭಾ, ಬಂಧನದಿಂದ ವಿಮುಕ್ತಗೊಳಿಸಿದವರಿದ್ದೇನೆ. ಯಾಕೆ ಬಂಧನ ವಿಮುಕ್ತಗೊಳಿಸಿದೆ? ನೀನು ಪಾರ್ಥನನ್ನು ವರಿಸುತ್ತೇನೆ ಎನ್ನುವುದಾಗಿ ಒಪ್ಪಿದ ಕಾರಣ. ಈಗ ಅವನನ್ನು ವರಿಸುವುದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಎಂಬಂತೆ ಒಳ್ಳೆಯವರ ಮನಸ್ಸು ಒಮ್ಮೆ ವಜ್ರಕ್ಕಿಂತಲೂ ಕಠಿಣವಾದರೂ ಮತ್ತೆ ಹೂವಿಗಿಂತಲೂ ಮೃದುವಾಗ್ತದೆ ಎನ್ನುವುದಕ್ಕೆ ನೀನೇ ಸಾಕ್ಷಿ ಆಗಿರುವೆ. ಅರ್ಜುನ ಜೊತೆ ಒಳ್ಳೆಯದಾಗಿ ಮದುವೆ ಆಗಲಿ. ನಿಮ್ಮ ಆಶೀರ್ವಾದ. ಶಿವಪ್ರಭಾ, ನಿನ್ನನ್ನು ನೋಡುವುದೇ ಆಗದಿಂದ ಕಾಯ್ತಾ ಇದ್ದಾನೆ. ಅರ್ಜುನ, ಇಲ್ಲಿ ಬಾರೋ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಯ್ಯೋ ಪುಣ್ಯಾತ್ಮ, ಎಲ್ಲ ಹೇಳಿದ್ಯಾ ನೀನು? ಏನು ಹೇಳಿದ್ದು? ಇನ್ನು ಯಾವ ಕಡೆ ಎಲ್ಲ ಮುಚ್ಚಬೇಕು ಯಾರಿಗೆ ಗೊತ್ತು? ಯಾಕೆ? ಇವಳೇ ಶಿವಗಾಮಿ. ಭಯದಲ್ಲಿ ಶಿವಪ್ರಭೆ. ಶಿವಪ್ರಭೆ. ಶಿವಪ್ರಭಾ, ಇಲ್ಲಿ ಬಾ. ಇವಳ ಮುಖ ಆಗ ನೋಡುವಾಗ ಹೇಗಿತ್ತು? ಇವರನ್ನು ಯಾರೋ ಹೇಳ್ತಾ ಇದ್ರು ಬಾಹುಬಲಿ ಅಂತ. ಅಲ್ಲ, ಇವನ ಪ್ರತಾಪದ ಮುಂದೆ ಯಾರು ಇದಿರಾದ ಭಟರೇ ಇಲ್ಲ. ಪಾರ್ಥ ಇಲ್ಲ, ಇನ್ನು ಬೆಟ್ಟು ತಿನ್ನುವುದಕ್ಕೂ ಇಲ್ಲ. ಇನ್ನ ಮದುವೆ ಆಗುದಕ್ಕೆ ಹೆಂಡತಿಯಾಗ ಅವಳು ಮದುವೆ ಆಗ್ತಾಳೆ. ಇವನಾನೆ ನಿಮ್ಮನೆಯಾಗಿ ಸಂತೋಷವಾಯಿತಾ? ಶಿವಪ್ರಭಾ ಪರಿಣಯ ಆಗ್ಲಿ ನೋಡು. ಪಾರ್ಥ, ಇದರಲ್ಲಿ ಒಂದು ಸತ್ಯವನ್ನು ನೀನು ತಿಳಿಯಲೇಬೇಕು. ಅಸ್ಥಿನಾವತಿಯಲ್ಲಿ ಕುರುಕ್ಷೇತ್ರ ದಾರುಣಿಯಲ್ಲಿ ಗೆದ್ದವ
ನಾನು ಎನ್ನುವುದಾಗಿ ಹಮ್ಮಿನಿಂದ ಹೇಳಿದವ. ಈಗ ಸತ್ಯ ಹೇಳು, ಗೆದ್ದವರು ಯಾರು? ಸತ್ಯಕ್ಕಾದ್ರೆ ಹೇಳ್ತೇನೆ, ಗೆಲ್ಲುವುದಕ್ಕೆ ಕಾರಣನಾದವ ಮುಖ್ಯ ಆಗುತ್ತದೆ. ನೀನಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಹೇಗೆ ಕೃಷ್ಣ ಇಲ್ಲದೆ ಇನ್ನು ಕೆಲಸ ಮಾಡ್ತೀಯಾ? ಅಯ್ಯೋ ಖಂಡಿತ ಯಾವುದು ಆಗ್ಲಿಕ್ಕಿಲ್ಲ. ಒಂದು ಹುಡುಗಿಯ ಮದುವೆ ಆಗಬೇಕು ಅಂತ ಆದ್ರೆ ಕೃಷ್ಣ ಬೇಕಾಯ್ತು, ಇನ್ನು ಯುದ್ಧ ಗೆಲ್ತಾನಂತೆ ಇವ. ಹಾಗೆ ಹೇಳಬೇಡ. ಈಗ ಆದದ್ದೆಲ್ಲ ಹಾಗೆ ಆಯ್ತಲ್ಲ, ಮಾಡು. ಸುಖಾಂತಿ ಆಯ್ತಲ್ಲ. ಶುಭವಸ್ತು, ಶುಭವಸ್ತು, ಶುಭವಸ್ತು.